ಮನೆ ಕೆಲ್ಸಕ್ಕೆ ಸಿಕ್ಸ್ ಪ್ಯಾಕ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ. ಇದು ಅಣ್ಣೆ ಸೊಪ್ಪಾಗಲ್ಲ, ಅಮೃತ ಆಗುತ್ತೆ. ಸ್ಟಿಲ್ ಬ್ಯಾಚುಲರ್ ಅಂತ ಹೇಳ್ಕೊಂಡು ತಿರುಗ್ತಾರೆ, ಯಾಕಂತ ಗೊತ್ತಿಲ್ಲ. ಏನೋ ಮರದ ಮೇಲೆ ಹಾವು ಹೋಗಿ ಮರಿನ್ ತಿಂತಾ ಇರ್ಬೋದು. ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಯಾವ ಸೊಪ್ಪು ಸಾರು ಮಾಡಲ್ಲ. ಸ್ಟೆಪ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಟ, ಫುಲ್ ಜಮಾಯಿಸ್ಬಿಡೋಣ ಡ್ಯಾನ್ಸ್ ಅಲ್ಲೇ. ಅಯ್ಯೋ ದೇವ್ರೆ, ಸೊಪ್ಪು ಸಾರು ಮಾಡಕ್ ಹೋದೆ, ಮಟನ್ ಸಾರು ಆಗೋಯ್ತಲ್ಲಪ್ಪ. ಪರವಾಗಿಲ್ಲ ಫ್ರೆಂಡ್ಸ್, ಒಂದ್ ಪ್ಲೇಟ್ ಪಾನಿಪುರಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಸಗಣಿ ಆಯ್ತಾ ಟಾಮ್? ಇಲ್ವಾ? ಆರೆಂಜ್ ಅರ್ಧದಷ್ಟು ನಾವು ಹೆಣ್ಮಕ್ಳು ಫೇಸ್ ಪ್ಯಾಕ್ಗೆ ಬಳಸ್ತೀವಿ ಅಂತ ನನಗೆ ಅನಿಸ್ತೈತೆ. ಈ ತರ ರಂಗೋಲಿಗಳು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗ್ತಾರೆ. ಹಾಗೆ ಗಂಧದಲ್ಲಾಗ್ಲಿ ಚಂದನದಲ್ಲಾಗ್ಲಿ ಡೋರ್ ಮೇಲೆ ಬರೆಯೋದ್ರಿಂದ ತುಂಬಾ ಒಳ್ಳೇದು. ತಲೆ ತಾವ ಇರ್ಬೇಕಾದ್ರೆ ಈ ಕಡೆ ಎಲ್ಲ ಬರಬಾರ್ದು. ಈ ತರ ಬಫ್ ಇರೋದಂದ್ರೆ ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್. ನಾನು ಅನ್ಕೊಂಡು ಅಮ್ಮನ್ ಫಾಲೋ ಮಾಡ್ಕೊಂಡೋದ್ನ ಏನೋ ಗೊತ್ತಾಗ್ತಾ ಇಲ್ಲ. ಹಣ್ಣುಗಳನ್ನ ಮಾತಾಡ್ಸಕ್ಕೂ ಸಹ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಹಣ್ಣುಗಳು ಮಾತಾಡಲ್ಲ. ಇದ್ರಲ್ಲಿ ಅರ್ಧನೇ ಐತೆ ಮೋಸ, ದ್ರೋಹ, ವಂಚನೆ. ಬಟ್ಟೆ ತಗೊಳಕ್ಕೆ, ಹಬ್ಬ ಮಾಡಕ್ಕೆ ಆದ್ರೂ ಮಿಸ್ ಮಾಡಲ್ಲ, ಪ್ರತಿ ಹಬ್ಬನೂ ಮಾಡ್ತೀವಿ. ನಿಮ್ ತೋರ್ ಮನೆಗೆ ಹಬ್ಬಕ್ಕೆ ಕರ್ತಿಲ್ಲ ಅಂತನಾ? ನಾನೇನು ಮೆಹಂದಿ ಹಾಕೊಳ್ಳೋದಲ್ಲ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ಯಾರಾದ್ರೂ ಮುಸ್ಲಿಮ್ಸ್ ಹೆಣ್ಮಕ್ಳು ಈ ವಿಡಿಯೋ ನೋಡ್ತಿದ್ರೆ ಅದೊಂದು ನನಗೆ ಡೌಟ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ, ನಾಳೆ ಹಬ್ಬ. ಇವತ್ತು ಸ್ವಲ್ಪ ಪ್ರಿಪ್ರೇಷನ್ ಇರ್ತೈತೆ, ಏನೇನೋ ಇರ್ತೈತೆ ಫ್ರೆಂಡ್ಸ್. ಇವತ್ತು ಫುಲ್ ಡೇನಲ್ಲಿ ಆಗುತ್ತದೆ, ಶೇರ್ ಮಾಡ್ಕೊಳ್ತೀನಿ. ಏನು ಸೌಂಡು ಅಂದರೆ ಬೋರೇನು ಹಾಕ್ಸ್ತಾವ್ರೆ ಫ್ರೆಂಡ್ಸ್, ಅದಕ್ಕೆ ಸೌಂಡು ಸ್ವಲ್ಪ ಗಿರ ಅಂತೈತಿ ತಲೆ ಎಲ್ಲ. ಬೆಳಗ್ಗೆಯಿಂದ ಅದೇ ಸೌಂಡು. ನನಗೆ ಸೌಂಡ್ ಅಂದ್ರೆ ಇಷ್ಟ ಆಗಲ್ಲ, ಆದರೆ ನಾನು ಡೈಲಿ ಈ ಥರ ಕಿಚ್ಕೊಂಡು ಮಾತಾಡ್ಕೊಂಡು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹಾಯ್ ಶಿವಕುಮಾರ್, ಗುಡ್ ಮಾರ್ನಿಂಗ್. ಹಾ ಎಲ್ಲಿಗೆ ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ದೀರಾ ಮನೆ ಕೆಲಸಕ್ಕೆ? ಫ್ರೆಂಡ್ಸ್, ಬೆಳಗ್ಗೆ ಶಿವಕುಮಾರ್ ಬಟ್ಟೆ ಎಲ್ಲ ಒಣಗಾಕಿ ಒಳ್ಳೆ ಗಂಡನ ತರ ಇದೆ. ಓಕೆ ಫ್ರೆಂಡ್ಸ್, ಈಗ ನಾವು ಮಾತು ಕಡಿಮೆ ಬಿಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ಹಂಗಾಗಿ ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಎನರ್ಜಿ ಬೇಕು. ಎನರ್ಜಿ ಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಊಟ ಮಾಡ್ಬೇಕಂದ್ರೆ ಅಡುಗೆ ಮಾಡಬೇಕು. ಅದಕ್ಕೆ ನಮ್ಮ ಫ್ರಿಜ್ ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಶಿವ ಒಂದು ವಾರದಿಂದ ಕೇಳ್ತೈತೆ, ಒಂದು 4 ದಿನದಿಂದ ಸಿಕ್ಸ್ ಪ್ಯಾಕ್. ಓಕೆ ಫ್ರೆಂಡ್ಸ್, ಹಂಗೆ ಕುತ್ಕೋಬೇಕು, ಉಸಿರಾಡು ಹೋಗ್ಲಿ. ಮಸೊಪ್ಪು ಅಂತ ಕೇಳ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಮಾಡೇ ಬಿಡ್ತೀನಿ ಮಸೊಪ್ಪನ. ಅಣ್ಣೆ ಸೊಪ್ಪು ತಂದಿತ್ತಲ್ಲ ಊರಿಂದ. ಬರೀ ಫ್ರೆಂಡ್ಸ್, ಮಸೊಪ್ಪು ರೆಸಿಪಿ ಶೇರ್ ಮಾಡ್ಕೊಂಡು ಹಂಗೆ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಫುಲ್ ಬಿಸಿ ನಾನು, ನಿನ್ನೆಯಿಂದನೂ ಬಿಸಿ, ಇವತ್ತು ಫುಲ್ ಬಿಸಿ, ನಾಳೆನೂ ಫುಲ್ ಬಿಸಿ. ಅಣ್ಣೆ ಸೊಪ್ಪನ್ನ ತುಂಬಾ ತರ ಟ್ರೈ ಮಾಡ್ತಾರೆ, ಒಂದ್ 4-5 ತರ ಮಾಡ್ತಾರೆ. ಮಾಮೂಲಿ ಪಾಲಕ್ ಸೊಪ್ಪು ಸಾರು ಮಾಡ್ದಂಗ್ ಮಾಡ್ತಾರೆ, ಹುಳಿ ಸಾರು ತರ ಮಾಡ್ತಾರೆ, ಮತ್ತೆ ಏನಾದ್ರೂ ಕಾಳು ಹುರಿದಾಕ್ಬಿಟ್ಟು ಮಾಡ್ತಾರೆ, ಸಾಂಬಾರ್ ಪುಡಿ ಹಾಕಿ ಮಾಡ್ತಾರೆ, ಬರೀ ಹಸಿಮೆಣಸಿನಕಾಯಿ ಹಾಕಿ ಮಾಡ್ತಾರೆ, ಹೆಂಗೆಂಗೋ ಇದೆ. ನಾನಿವತ್ತು ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ. ನಾನ್ ಮಾತಾಡ್ಬೇಕಾ ಪಕ್ಷಿಗಳು ಮಾತಾಡ್ಬೇಕಾ ಫ್ರೆಂಡ್ಸ್ ನಿಮ್ ಜೊತೆ? ಕಾಮನ್ ಸೆನ್ಸ್ ಇಲ್ಲ ವಿಡಿಯೋ ಮಾಡ್ಬೇಕಾರೆ. ಜಲಸ್ಸು ನನ್ನ ವಾಯ್ಸ್ ಕಂಡ್ರೆ ಫ್ರೆಂಡ್ಸ್, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಗೊತ್ತು ನನ್ನ ವಾಯ್ಸ್ ಕೇಳಿಸ್ಕೊಳ್ಳೋಗಿಂತ ಆ ಪಕ್ಷಿ ವಾಯ್ಸೇ ಚೆನ್ನಾಗೈತೆ ಅಂತ. ಓಕೆ ಫ್ರೆಂಡ್ಸ್, ನಾನು ಹೆಂಗ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದ್ರೆ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರ್ ಆಗಿ ಬರುತ್ತೆ ಟೇಸ್ಟ್ ಮಾತ್ರ. ಅಂದ್ರೆ ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದೀನಿ ಶಿವಾಗ ಹೇಳಿದ್ದೀನಿ ಉಳಿಸೋಪ್ ಮಾಡ್ತೀನಿ ಅಂತ. ಆದ್ರೆ ನಾನು ಮಾಡೋದೇ ಬೇರೆ ಸೊಪ್ಪು, ನಾನು ಹೇಳೋದೊಂದು ಮಾಡೋದೊಂದು. ಅದಕ್ಕೆ ಸರ್ಪ್ರೈಸ್ ಆಗಿರ್ಬೇಕು ಶಿವಾಗೆ, ಟೇಸ್ಟ್ ಮಾತ್ರ ಸೂಪರ್ ಆಗಿ ಬರಬೇಕು, ಇಷ್ಟೇ ನನ್ನ ಟಾರ್ಗೆಟ್. ಓಕೆ ಫ್ರೆಂಡ್ಸ್, ಅದಕ್ಕೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಹಾಕದೆ ಮಾಡೋದ್ರಿಂದ 3 ಟೊಮೊಟೊ ತಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದ್ರೆ 1-2 ತಗೊಂಡ್ರೆ ಸಾಕು. ನಾಟಿ ಟೊಮೊಟೊ ಅಷ್ಟೊಂದು ಹುಳಿ ಇರಲ್ವಲ್ಲ, ಅದಕ್ಕೆ ದೊಡ್ಡ ಟೊಮೊಟೊ 3 ತಗೊಂಡಿದ್ದೀನಿ. ನಮ್ಮ ಅಣ್ಣೆ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. ರುಬ್ಬೆ ಮಾಡ್ತೀನಿ ಫ್ರೆಂಡ್ಸ್, ರುಬ್ಬಿ ಅದೊಂಥರ ಸಗಣಿ ತರ ಕಾಣಿಸಿ ನನಗೆ, ಅದೆಲ್ಲ ಬೇಡ. ಅದಕ್ಕೆ ಈ ಸೀಸನ್ ಅಲ್ಲಿ ಸಿಗೋ ಒಳ್ಳೆ ಸೊಪ್ಪು ಅಂದ್ರೆ ಇದೊಂದೇನೆ. ಯಾರಿಗೆಲ್ಲ ತುಂಬಾ ಶೀತ ಆಗುತ್ತೆ ಅವ್ರು ಈ ಸೊಪ್ಪನ್ನ ಈ ಸೀಸನ್ ಅಲ್ಲಿ ತಿನ್ನೋಕೆ ಹೋಗ್ಬಿಡಿ, ಮಳೆಗಾಲದಲ್ಲಿ ಇನ್ನೂ ಶೀತ ಆಗ್ತೈತೆ. ಆದ್ರೆ ನಮಗ್ ಪರವಾಗಿಲ್ಲ, ನಡೀತೈತೆ. ಒನ್ ಟೈಮ್ ತಿಂದ್ರೆ ಏನ್ ಪರವಾಗಿಲ್ಲ ಅಂತ ಅನಿಸ್ತೈತೆ. ಓ ಮೈ ಗಾಡ್, ನನಗೆ ಗೊತ್ತು ಇವತ್ತು ನನ್ನ ವ್ಲಾಗ್ ಮಾಡಕ್ಕೆ ಈ ಪಕ್ಷಿಗಳು ಬಿಡಲ್ಲ, ಡಿಸೈಡ್ ಮಾಡಿದಾವೆ ಅಂತ ನನಗೆ ಗೊತ್ತು. ಫ್ರೆಶ್ ಅಣ್ಣೆ ಸೊಪ್ಪು ಫ್ರೆಂಡ್ಸ್, ಹೊಲದಲ್ಲಿ ಶಿವ ಅವ್ರ ಅಮ್ಮ ಕಿತ್ತಿ ಕಟ್ಕೊಳ್ಸಿರೋದಲ್ಲ. ಯಾಕಂದ್ರೆ ನಾವು ಅವ್ರು ಮೊನ್ನೆ ತಾನೇ ರಾಗಿ ಚೆಲ್ಲಿದ್ದಾರೆ, ಅಷ್ಟು ಬೇಗ ಅಣ್ಣೆ ಸೊಪ್ಪು ಬರೋಕ್ ಚಾನ್ಸ್ ಇಲ್ಲ. ಇದು ಮೋಸ್ಟ್ಲಿ ಶಿವ ಕನಕಪುರದಲ್ಲಿ ತಂದಿರೋದಿರ್ಬೇಕು. ನೀಟಾಗೈತೆ ಫ್ರೆಂಡ್ಸ್, ಅಂದ್ರೆ ಬಿಡಿಸೋ ತರ ಏನು ಕಸ ಕಡ್ಡಿ ಏನಿಲ್ಲ, ನೀಟಾಗೈತೆ. ಹೊಲದ ಸೊಪ್ಪಲ್ಲ, ನೀಟಾಗಿರ್ತೈತೆ. ಇದನ್ನ 1, 2, 3, 4, 5 ಬಾರಿ ಚೆನ್ನಾಗಿ ತೊಳೆದು ಬೇಯಿಸಿದರೆ ಇದು ಅಣ್ಣೆ ಸೊಪ್ಪಾಗಲ್ಲ, ಅಮೃತ ಆಗುತ್ತೆ. ಎಳೆ ಕಡ್ಡಿ ಇದ್ರೆ ಕಡ್ಡಿನೂ ಹಾಕೋಬಹುದು. ಬಲ್ತಿಲ್ಲ ಅಂದ್ರೆ ಈಗ ಸೀಸನ್ ಅಲ್ವಾ, ಹಂಗಾಗಿ ಇಷ್ಟು ಬೇಗ ಬಲ್ತಿರಲ್ಲ ಸೊಪ್ಪುಗಳು, ಎಳೆ ಸೊಪ್ಪೆ ಸಿಗೋದು. ಹಂಗಾಗಿ ನಾವು ಕಡ್ಡಿಯನ್ನ ಬಿಡಿಸ್ಕೊಳ್ತಾ ಇಲ್ಲ. ಏನೇ ಆದ್ರೂ ಸೊಪ್ಪಾಗ್ಲಿ
ಏನೇ ಸೊಪ್ಪಾಗ್ಲಿ ಅದರಲ್ಲಿ ಕಡ್ಡಿಯಲ್ಲೇ ನಾರಿನಂಶ ಇರುತ್ತಲ್ಲ, ಕಡ್ಡಿಯಲ್ಲೇ ಜಾಸ್ತಿ ಪೌಷ್ಟಿಕಾಂಶಗಳು ಇರುತ್ತೆ. ಆದ್ರೆ ನಾವು ಅದನ್ನೇ ಸೈಡ್ಗೆ ಕಿತ್ತಾಕ್ಬಿಡ್ತೀವಿ. ಈ ತರ ಮಾಡಕ್ ಹೋಗ್ಬಾರ್ದು. ಸೊಪ್ಪು ಕೆಳಗಾಕೊಂಡ್ರೆ ನೀಟಾಗಿ ಬಿಡ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್. ಸೊಪ್ಪು ಬಿಡಿಸ್ಬೇಕಾದ್ರೆ ಮೊದಲು ನೀಟಾಗಿ ಮನೆಯನ್ನ ಗುಡಿಸಿ ಆಮೇಲೆ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಹೆಣ್ಮಕ್ಳು ತಲೆ ಬಚ್ಚಿರ್ತೀವಿ, ಸೊಪ್ಪೊಳಗೆ ತಲೆ ಕೂದು ಸಿಕ್ಕಾಕೊಂತಂದ್ರೆ ಅದು ಸಾಂಬಾರ್ ತನಕ ಹೋಗ್ತೈತಿ, ಬಿಡಿಸ್ಕೊಳಕ್ಕಾಗಲ್ಲ. ತಂದು 3 ದಿನ ಆದ್ರೂ ಎಷ್ಟು ಫ್ರೆಶ್ ಆಗಿದೆಯೋ. ಇನ್ನೊಂದು ಕಟ್ಟಿದೆ ಫ್ರೆಂಡ್ಸ್, ಅದ್ರಲ್ಲಿ ಶಿವ ಅದೇನೋ ಹುಳಿ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾರೆ. ಮಾಡ್ಕೊಡು ಮಾಡೇ ಬಿಡೋಣ. ಸೋಮವಾರ ಮಂಗಳವಾರದಲ್ಲಿ ಸೋಮವಾರ ಮಾಡೋಣ ಫ್ರೆಂಡ್ಸ್. ಹೆಂಗಿದ್ರು ಗೌರಿ ಹಬ್ಬ ಮುಗಿತಾ ಇದೆಯಲ್ಲ, ಭಾನುವಾರ ನಾನ್ ವೆಜ್ ತಿನ್ಬೋದಾ? ಒಂದೊಂದು ಕೆಲವು ಕಡೆ ಗಣೇಶ ಕುಳ್ಸಿರ್ತಾರೆ ಇನ್ನು, ಅಂದ್ರೆ ನಾವು ಗಣೇಶ ಕುಳ್ಸಲ್ವಲ್ಲ, ಅದಕ್ಕೆ ಕೇಳಿದೆ ಫ್ರೆಂಡ್ಸ್. ಇನ್ನ ಗಣೇಶ ಕುಳ್ಸೋದು ಅಂದ್ರೆ ಅದೆಲ್ಲ ಸುಮ್ನೆ ಕುಳ್ಸೋದಲ್ಲ, ನಮ್ಮ ಆಸೆಗೆ ಖುಷಿಗೆ. ಅದಕ್ಕೆ ಇದೇ ತರ ಮಾಡ್ಬೇಕು. ವರಲಕ್ಷ್ಮಿ ಹಬ್ಬ ಹೆಂಗ್ ಮಾಡ್ತೀವಿ ಅದೇ ತರ ಇರುತ್ತೆ, ಕಟ್ನಿಟ್ಟಾಗಿ ಮಾಡ್ಬೇಕು ಅಂತೆಲ್ಲ. ಆದ್ರೆ ನಾವ್ ಯಾವತ್ತೂ ಕುಳ್ಸಿಲ್ವಲ್ಲ, ನಂಗೆ ಹಂಗಾಗಿ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದೆಲ್ಲ ಒಂದೇ, ಚಂದ ಎತ್ಬಿಟ್ಟು ಏನೋ ಮಧ್ಯ ಬೀದಿ ಎಲ್ಲೋ ಒಂದ್ ಕಡೆ ಶೆಡ್ ಹಾಕ್ಬಿಟ್ಟು ಕುಳಿಸ್ತಾರ, ಅದ್ ಮಾತ್ರ ಗೊತ್ತು. ಮನೆಗಳಲ್ಲಿ ಅದೊಂದ್ ಸ್ವಲ್ಪ ನೀಟಾಗಿ ಕುಳಿಸ್ಬೇಕು, ಅದಕ್ಕಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದ್ರ ಬಗ್ಗೆ ತಿಳ್ಕೊಂಡು ನೀಟಾಗಿ ಮಾಡೋಣ ನಾವು. ಒಂದ್ಸಲ ಅಲ್ಲ, ಪ್ರತಿ ವರ್ಷ ಮಾಡೋಣ. ಬ್ರಹ್ಮಚಾರಿ ಅಲ್ವಾ ಗಣೇಶ, ಅದಕ್ಕೆ ಒಂದ್ ಸ್ವಲ್ಪ ಭಯ. ಗಣೇಶನ ಭಯ ಅಲ್ಲ, ನೀಟಾಗೆ ಮಾಡ್ಬೇಕಲ್ಲ. ನಾವ್ ಅನ್ಕೋತೀವಿ ಫ್ರೆಂಡ್, ಬ್ರಹ್ಮಚಾರಿ ಗಣೇಶ ಆಂಜನೇಯ ಎಲ್ಲ ನೋಡಿದ್ರೆ ಅವ್ರಿಗೆಲ್ಲ ಮದುವೆ ಆಗೈತೆ ಒಂದು ಕಥೆಯ ಪ್ರಕಾರ. ಆದ್ರೆ ಅವ್ರ ಬ್ರಹ್ಮಚಾರಿ ಸ್ಟಿಲ್ ಬ್ಯಾಚುಲರ್ ಅಂತ ಹೇಳ್ಕೊಂಡು ತಿರುಗ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಅವ್ರು ಹೇಳ್ಕೊಂಡು ತಿರುಗ್ತಾ ಇಲ್ಲ, ನಾವೇ ಸ್ಪ್ರೆಡ್ ಮಾಡಿದೀವಿ. ಗಣೇಶ ಬ್ಯಾಚುಲರ್, ಆಂಜನೇಯ ಸ್ವಾಮಿ ಬ್ಯಾಚುಲರ್ ಅಂತ. ಸೊಪ್ಪು ಎಷ್ಟು ಚೆನ್ನಾಗೈತೋ ನೋಡಕ್ಕೆ, ಚಂದ. ಅಣೆ ಸೊಪ್ಪು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋದಲ್ಲೂ ಸಹ. ನನ್ಗೆ ಚಿಕ್ಕ ವಯಸ್ಸಿಂದ ಏನಿಷ್ಟ ಅಂದ್ರೆ ಸೊಪ್ಪು ಕೀಳೋದು ಫ್ರೆಂಡ್ಸ್. ತೋಟಗಳಲ್ಲಿ ಹೊಲಗಳಲ್ಲಿ ಸೊಪ್ಪು ಕೀಳೋದಂದ್ರೆ ಜಾಸ್ತಿ ಇಷ್ಟ, ಮತ್ತೆ ಸೌದೆ ಆಯೋದಂದ್ರೆ ಜಾಸ್ತಿ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಅದೇ ಕೆಲಸ ನಮ್ಗೆ, ಅದಕ್ಕೆ ಅದೇ ಅಭ್ಯಾಸ ಆಗೋದು. ಈ ಸಾಂಬಾರ್ ಮಾಡಿ ಇವತ್ತು ಶಿವ ತಿನ್ನಿಸ್ಬಿಟ್ಟು ಮನೆಯಿಂದ ಆಚೆ ಓಡಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಓ ಮೈ ಗಾಡ್, ಇವತ್ತು ಇಷ್ಟು ಕೆಲಸ ಇದೆ ಅಂದ್ರೆ ಐ ಆಮ್ ಟೂ ಬಿಸಿ. ಯಾರಾದ್ರೂ ನನ್ನ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಇವತ್ತು ಸಿಗಲ್ಲ, ನಾನು ಅಷ್ಟು ಬಿಸಿ ಆಗಿದ್ದೀನಿ. ಆದ್ರೂ ಕಡ್ಡಿ ಎಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಸೊಪ್ಪು ಸಾರು ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಆದ್ರೂ ತಿನ್ನಾಕ್ತೀವಿ, ಅದು ಸ್ವಲ್ಪ ಬೇಡ. ಸೊಪ್ಪೇ ಇದ್ರೆ ಟೇಸ್ಟ್ ಚೆನ್ನಾಗುತ್ತೆ. ಅಂದ್ರೆ ನಾನು ಬರೀ ಮಸ್ತ್ ಮಾಡ್ತಾ ಇದ್ದೀನಿ, ರುಬ್ಬಲ್ಲ. ಅದಕ್ಕೆ ಕಡ್ಡಿ ಇದ್ರೆ ಹಂಗಂಗೆ ಉಳ್ಕೊಬಿಡ್ತೈತಲ್ಲ, ಸೊಪ್ಪಾರೆ ಮಸ್ತ್ರೆ ನೀಟಾಗಿ ರುಬ್ದಂಗ ಹೋಗ್ತೈತೆ. ಕುಮಾರ್, ನನ್ನ ತಲೆಗೆ ಒಂದು ಗತಿ ಕಾಣಿಸ್ಬೇಕಲ್ಲ. ತಲೆ ಕೂದಲೆಲ್ಲ ನನ್ನ ಕಣ್ಣಿಗೆ ಬಂದ್ರೆ ನನಗಾಗಲ್ಲ, ಗುಂಡೊಡ್ಸ್ಬಿಡ ನಾನು ಅಷ್ಟು ಹೋಗ್ತೈತೆ. ಈಗ ತಲೆ ಮುಟ್ಟಬಾರ್ದು. ಸೊಪ್ಪು ಬಿಡಿಸುವಾಗ ತಲೆ ಕೈಯೇ ಹಾಕ್ಬಾರ್ದು, ತಲೆ ಕೆಟ್ಟೋಗ್ಬಿಡುತ್ತಾ. ಆಮೇಲೆ ಸಾಂಬಾರಲ್ಲಿ ಕೂದಲು ಸಿಕ್ಕಿದ್ರೆ ಶಿವಕುಮಾರ್ ಸುಮ್ಮನೆ ಬಿಡುತ್ತಾ? ಊಟದಲ್ಲಿ ತಲೆ ಕೂದಲು ಅಪರೂಪಕ್ಕೆ ಸಿಕ್ಕಿದ್ರೆ ಪರವಾಗಿಲ್ಲ, ಡೈಲಿ ಸಿಗ್ತಾ ಇದೆ ಅಂದ್ರೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಏನೋ ನನ್ಗೆ ಗೊತ್ತಿರೋದೆಲ್ಲ ಹೇಳ್ತಾ ಇದೀನಿ ಫ್ರೆಂಡ್ಸ್, ಮುಖ್ಯ ತರ. ನನ್ನ ಜೊತೆ ಪಕ್ಷಿನೂ ಹೇಳ್ತಾ ಇದೆ, ಆ ಪಕ್ಷಿ ಭಾಷೆ ಅರ್ಥ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಪಕ್ಷಿ ಅಲ್ಲ, ಅಳಿಲು. ಇಷ್ಟು ವರ್ಷ ಇಲ್ಲಿದ್ದೀನಿ ಫ್ರೆಂಡ್ಸ್, ಅಳಿಲು ವಾಯ್ಸ್ಗೂ ಪಕ್ಷಿ ವಾಯ್ಸ್ಗೂ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಅಳಿಲು ಫ್ರೆಂಡ್ಸ್ ಅಂದ್ರೆ ಬೆಳಗ್ಗೆ ಟಿಫನ್ ಏನೋ ತಂದಿರುತ್ತೆ, ಅವ್ರ ಮಕ್ಳು ಎಲ್ಲೆಲ್ಲ ಹೋಗಿರ್ತಾರೆ ಆಡಕ್ಕೆ, ಹೋಗ್ತಾ ಐತೆ ಟಿಫನ್ ಮಾಡ್ಕೊಂಡು ಹೋಗ್ರಿ, ಬನ್ರಿ ಆಮೇಲೆ ಆಟ ಆಡ್ರಿ, ಬನ್ರಿ ಜೊತೆ ಗಿಳಿನು. ಓ ಅದೆಲ್ಲೋ ಮರಿ ಹಾಕಿರ್ಬೇಕು, ಏನೋ ಮರದ ಮೇಲೆ ಹಾವು ಹೋಗಿ ಮರಿ ತಿಂತಾ ಇರ್ಬೋದು. ನಿಜ ಫ್ರೆಂಡ್ಸ್, ಈ ತರ ಕೂಗ್ದಾಗೆಲ್ಲ ನಾವು ಹೋಗಿ ನೋಡಿದೀವಿ, ಮರದಲ್ಲಿ ಆಗಿರ್ತೈತೆ. ಆದ್ರೆ ಕಾಪಾಡಕ್ಕಾಗಲ್ಲ ನಾವು, ಅಷ್ಟು ಹೈಟ್ ಮರ ಇರ್ತೈತೆ, ತೆಂಗಿನ ಮರ ಆಕಾಶಕ್ಕೆ ಹತ್ರ ಬೆಳ್ಕೊಂಡೈತೆ ಈ ಕಡೆ. ಐ ಕಾಂಟ್ ಟಾಕ್ ಮಾರ್ನಿಂಗ್. ವರ್ಷಕ್ಕೊಮ್ಮೆ ಯಾವ್ದಾದ್ರು ತಿನ್ನಬೇಕಾದ ಹಣ್ಣೆ ಸೊಪ್ಪು ಸಾಂಬಾರ್, ಕಳ್ಳೆ ಸಾಂಬಾರ್. ಕಳ್ಳೆನೂ ಇತ್ತಂತೆ ಫ್ರೆಂಡ್ಸ್ ಊರಲ್ಲಿ, ಆದ್ರೆ ನಾನು ಬೇಡ ಅಂತ ಹೇಳಿದೆ. ಒಂದ್ಸಲ ತಿಂದಿದೀವಲ್ಲ ಸಾಕು, ಹೀಟ್ ಜಾಸ್ತಿ. ನನಗೇನೋ ಇಷ್ಟ, ಆದ್ರೆ ಬೇಡ ಫ್ರೆಂಡ್ಸ್. ಪದೇ ತಿನ್ಬಾರ್ದು, ಹೆಣ್ಮಕ್ಳು ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ. ಏನೋ ಆಸೆ ಅಂತ ವರ್ಷಕ್ಕೊಂದ್ಸಲ ತಿಂದ್ರೆ ಓಕೆ. ಕೆಲವೊಂದ್ಸಲ ಬಾಯಿನ ಹದ್ಬಸ್ತಲ್ಲಿ ಇಟ್ಕೋಬೇಕಾಗುತ್ತೆ ನಾವು, ತಿನ್ನೋದನ್ನೆಲ್ಲ ಕಂಟ್ರೋಲ್ ಮಾಡಿ. ಹಂಗಂತ ನೀವ್ ಏನೇನು ಗುಡ್ ನ್ಯೂಸ್ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್, ಹಂಗೇನಿಲ್ಲ. ಹಂಗೆ ಸುಮ್ಮನೆ ಕಳ್ಳೆ ಸಾರು ಜಾಸ್ತಿ ತಿನ್ಬಾರ್ದು ಹೆಣ್ಮಕ್ಳು ಅಷ್ಟೇ. ಕಿಡ್ನಿ ಸ್ಟೋನ್ ಆಗಿರೋರು ತಿನ್ಬೋದು, ಯಾರೋ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು. ಐ ಕಾಂಟ್ ಟಾಕಿಂಗ್ ಫ್ರೆಂಡ್ಸ್,
ಆಮೇಲೆ ಸ್ವಲ್ಪ ಬಿಡ್ಸಿಂಗ್ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ 3 ಟೊಮೊಟೊ, ಬೆಳ್ಳುಳ್ಳಿ ಜಜ್ಕೋಬೇಕು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ. ಈರುಳ್ಳಿ ಬೇಯಿಸ್ಕೊಳಕ್ಕೆ ಮತ್ತೆ ಅದು ಒಗ್ಗರಣೆಗೆ. ತೆಂಗಿನಕಾಯಿ ತುರ್ಕೊಂಡ್ರೆ ಸ್ವಲ್ಪ ದೊಡ್ಡ ದೊಡ್ಡನೆ ಬರುತ್ತೆ, ಹೆಂಗು ರುಬ್ಕೊಳಂಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ಎಣ್ಣೆ ಸೊಪ್ಪು ನೀಟಾಗಿ 5-6 ಸಲ ತೊಳೆದಿಟ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಿಷ್ಟು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೇಳೆಗಳು ಹಾಕಿದ್ರೆ ಸಾಂಬಾರು ಟೇಸ್ಟಾಗಿ ಬರ್ತೈತೆ ಅಂತ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಜ್ಜಿ ಮಾಡಿನೇ ಹಾಕ್ಕೋಬೇಕು, ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ತೊಳೆದಿಟ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ 3 ವಿಸಿಲ್ ಬೇಯಿಸ್ಕೊಳ್ತೀನಿ. 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡೆ, ಹಿತ್ತಲ್ಲ ಅಂದ್ಬಿಟ್ಟು. 3 ವಿಸಿಲ್ ಆದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನೇನು ರುಬ್ಕೊಳ್ಳೋದಿಲ್ಲ, ಸ್ಮ್ಯಾಶ್ ಮಾಡ್ಕೊಳ್ಳೋದಷ್ಟೇ. ರುಬ್ಬಿದ್ರೆ ಬೇಳೆ ಎಲ್ಲ ಪೀಸ್ ಆಗ್ಬಿಡುತ್ತೆ, ಮತ್ತೆ ಅದು ಟೇಸ್ಟಲ್ಲಿ ಚೆನ್ನಾಗಿರಲ್ಲ. ಬೇಳೆನ ರುಬ್ಬಿ ಸೊಪ್ಪು ಸಾರು ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಬೇರೆ ಇರ್ತೈತೆ, ಚೆನ್ನಾಗಿ ಬಂದ್ಸಲ್ಲ, ನನಗೆ ಪಪ್ಪು ಥರ ಆಗ್ಬಿಡ್ತೈತೆ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ಲೇನೆ ನನಗೆ, ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಯಾವ ಸೊಪ್ಪು ಸಾರು ಮಾಡಲ್ಲ. ಆಮೇಲೆ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ತುರ್ದಂಗೆನೆ ಅದು ತರ್ತರಿಯಾಗಿ ರುಬ್ಕೊಂಡಿರೋದು. ಇದನ್ನು ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋದು ಅಷ್ಟೇ. ಉಪ್ಪೇನಾದರೂ ಕಡಿಮೆ ಇತ್ತಂದರೆ ನೋಡಿ ಹಾಕ್ಕೋಬೋದು, ಯಾಕಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿರ್ತೀವಿ. ಹಾಗಾಗಿ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ, ಟೇಸ್ಟು ಅಷ್ಟೇ ತುಂಬ ಡಿಫ್ರೆಂಟ್ ಇರುತ್ತೆ ಇದು. ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಮೇನ್ ಇದಕ್ಕೆ. ಬೇರೆ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು ಒಗ್ಗರಣೆಗೆ, ಆದರೆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟೊಂದು ಸರಿ ಅನ್ಸಲ್ಲ ಇದಕ್ಕೆ. ಅದಕ್ಕೆ ಈರುಳ್ಳಿ ಮಾತ್ರ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮಾತ್ರ ಇರಲೇಬೇಕು, ಇದೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಸಣ್ಣ ಈರುಳ್ಳಿ, ಅದನ್ನು ಹಾಕ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತೆ. ಆಮೇಲೆ ಸೈಡಲ್ಲಿ ಇಟ್ಕೊಂಡಿರೋ ಸಾಂಬಾರು ಹಾಕ್ಕೊಳ್ಳೋದು. ಒಗ್ಗರಣೆ ಹಾಕಿದ್ಮೇಲೂ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು, ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತೆ. ಇಷ್ಟೇ ಸಿಂಪಲ್ಲಾಗಿ ಎಣ್ಣೆ ಸೊಪ್ಪು ಸಾಂಬಾರು ರೆಡಿ. ಫುಲ್ ಜೋರು. ಟಮಟೆ ಸೌಂಡ್ ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗಿದೆಯಾ? ಸ್ಟೆಪ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಟ, ಫುಲ್ ಜಮಾಯಿಸ್ಬಿಡೋಣ ಡ್ಯಾನ್ಸಲ್ಲೇ. ಬನ್ನಿ. ಎಣ್ಣೆ ಸೊಪ್ಪು ಸಾರು ಮುದ್ದೆ ರೆಡಿ. ಸೊಪ್ಪು ಸಾರು, ಎಣ್ಣೆ ಸೊಪ್ಪು ಸಾರು, ಟೇಸ್ಟ್ ಎಲಿಟ್. ಮಟನ್ ಸಾರು ಥರ. ಸೊಪ್ಪನ್ನು ಮಟನ್ ಮಾಡೋ ಶಕ್ತಿ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಮಟನ್ ಸಾರು ಥರ ಆಯ್ತಾ? ಮರಿ ಮಟನ್ ಸಾರು ಆಗೋಯ್ತಾ? ಅಯ್ಯೋ ದೇವ್ರೆ, ಸೊಪ್ಪು ಸಾರು ಮಾಡಕ್ ಹೋದೆ, ಮಟನ್ ಸಾರು ಆಗೋಯ್ತಲ್ಲಪ್ಪ. ಸೂಪರ್ ಆಯ್ತಲ್ಲ. ಅನ್ನಕ್ಕೂ ಇಟ್ಟಿದ್ದೀನಿ ನಿನಗೆ, ಮಧ್ಯಾಹ್ನಕ್ಕೆ ಅನ್ನಕ್ಕೂ ಸೂಪರ್ ಇರ್ತೈತೆ ಅಂತ. ಇಷ್ಟ ಆಯ್ತಾ ಸಾಂಬಾರು? ಥ್ಯಾಂಕ್ ಯು. ಈ ಲೆವೆಲ್ಗೆ ಸಾರು ತಿಂತೈತಂದ್ರೆ ಸಾರು ಸಕ್ಸಸ್ಫುಲ್ ಅಂತ ತಾನೇಪೆ. ಹಾಯ್ ಫ್ರೆಂಡ್ಸ್, ಈಗ 1-2 ಅವರ್ ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಅವರಲ್ಲಿ ನಾನು ಈ ಥರ ಪೇಷಂಟ್ ಆಗ್ತೀನಿ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಎಣ್ಣೆ ಸೊಪ್ಪು ಮಹಿಮೆ. ಎಣ್ಣೆ ಸೊಪ್ಪು ತುಂಬ ಶೀತ ಫ್ರೆಂಡ್ಸ್. ತಿಂದಿದ ತಕ್ಷಣ ಗಂಟ್ಲೆಲ್ಲ ಒಂಥರ ಆಗ್ಬಿಡ್ತು, ಶೀತ ಆಗ್ಬಿಡ್ತು, ತಲೆನೋವು ಬಂದ್ಬಿಡ್ತು. ಓ ಮೈ ಗಾಡ್, ಒಂದೇ ಒಂದು ಸೊಪ್ಪು ಇಷ್ಟೊಂದು ಕಾಟ ಕೊಡ್ತಿದ್ದೆ ಅಂತ ಅನ್ಕೊಂಡಿಲ್ಲ. ಟೇಸ್ಟ್ ಆಗೈತೆ ಅಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟೆ. ಚೆನ್ನಾಗಿ ತಿಂದಿಲ್ಲ, ನಾರ್ಮಲಾಗಿ ತಿನ್ನಂಗೆ ತಿಂದೆ ಫ್ರೆಂಡ್ಸ್. ಅದು ಹಿಂಗಾಗೋಯ್ತು. ಪರವಾಗಿಲ್ಲ ಫ್ರೆಂಡ್ಸ್, 1 ಪ್ಲೇಟ್ ಪಾನಿಪುರಿ ತಿಂದರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಈಗ ಅವರೆಕಾಯಿ ಸುಲಿದು ನೆನೆಸಿಡ್ತೀನಿ. ಅವರೆಕಾಯಿ ಯಾಕೆ ಸುಲಿತಾ ಇದ್ದೀನಿ ಅಂದರೆ ನೆನೆಸಿಡಕ್ಕೆ. ನೆನೆಸೋದು ಯಾಕಂದರೆ ನಾಳೆ ಸ್ಪೆಷಲ್ ಅಡುಗೆ ಫ್ರೆಂಡ್ಸ್. ಪಲಾವು, ಪೂರಿ, ಪೊಂಗಲು, ಅವು ಇವು ಇದ್ದಿದ್ದೆ ಹಬ್ಬಗಳಲ್ಲಿ ಮಾಡ್ಕೊಂಡು ತಿನ್ನೋದು. ಅದೆಲ್ಲ ಬಿಟ್ಟು ಇದಕ್ಕೆ ಬೇಳೆ ಸಾರು ಮುದ್ದೆ ಮಾಡ್ಕೊಂಡು ತಿಂದರೆ ಅದಪ್ಪ ನಿಜವಾದ ಹಬ್ಬ ಅನಿಸ್ತಿದೆ. ಅದಕ್ಕೆ ಅವರೆಕಾಯಿನ ಸುಲಿದು ನೆನೆಸಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಗೊತ್ತಿಲ್ಲ ಸಂಜೆಷ್ಟಲ್ಲಿ ಇನ್ನೇ ಹೆಂಗಾಗಿರುತ್ತೆ ನನ್ನ ಪರಿಸ್ಥಿತಿ. ಈಗಲೇ ಹೆಂಗಾಗೈತೆ. ಅವ್ನು ತಿನ್ನೋದು ಮಲ್ಗೋದು ಅಷ್ಟೇ ಫ್ರೆಂಡ್ಸ್. ಅವನೇನು ಬೇರೆ ಕೆಲಸಗಳೇನಿಲ್ಲ. ಶಿವಕುಮಾರ್ ಕೆಲ್ಸಕ್ಕೆ ಹೋಗಿದೆ, ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು. ಯಾರಿಗಾದ್ರೂ ತುಂಬ ಕೋಲ್ಡ್ ಆಗಿದ್ರೆ ಅಣ್ಣ ಸೊಪ್ಪು ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ. ನನಗೆ ಬಂದಿರೋ ಪರಿಸ್ಥಿತಿನೇ ನಿಮಗೂ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಕೆಲವ್ರಿಗೆ ತಿಂದರೆ ಆಗೋದೇ ಇಲ್ಲ, ಅದರಲ್ಲೂ ಒಬ್ಳು. ಆದರೂ ವರ್ಷಕ್ಕೊಂದ್ಸಲ ತಿಂದರೆ ಏನಾಗಲ್ಲ ಅಂತ ತಿಂದೆ, ಅಷ್ಟಲ್ಲಿ ಹಿಂಗಾಗ್ಬಿಡೋದ. ಡೇಂಜರಸ್ ಸೊಪ್ಪು ಅಂದರೆ ಇದೊಂದೇ ಲೈಫಲ್ಲಿ. ಎಷ್ಟು ಟೇಸ್ಟು ಅಷ್ಟೇ ಡೇಂಜರಸ್ಸು.
ನಾನಿಲ್ಲಿ ಶೀತ ಕೆಮ್ಮು ಅಂತ ವನವಾಸ ಪಡ್ತಿದ್ರೆ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತವನೆ. ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ಬದುಕ್ತಾ ಇದ್ದೀವಿ. ನಿಜ ಫ್ರೆಂಡ್ಸ್, ಅವ್ನು ರಾತ್ರಿ ನಿದ್ದೆ ಮಾಡಲ್ಲ, ಬೆಳಗ್ಗೆಲ್ಲೇ ನಿದ್ದೆ ಮಾಡೋದು. ರಾತ್ರಿ ಮನೇಲೇ ಇರಲ್ಲ, ಮಧ್ಯರಾತ್ರಿ ನಾನೇನಾದ್ರೂ ಆಚೆ ಬಂದು ನೋಡಿದ್ರೆ ಇರಲ್ಲ ಅವನು. ಈಗಿದು ನೈಟ್ಗೆ ಇದಕ್ಕೆ ಕೊಡೋಕೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮನೆ ಕೆಲಸ ಶುಕ್ರವಾರ ಅಲ್ವಾ, ಸ್ಟಾರ್ಟ್ ಮಾಡ್ಕೊಳ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ, ಮತ್ತು ನಾಳೆಗೂ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ನಮಗೆ ಸಗಣಿ ಬೇಕು. ಇವತ್ತು ಸಾರಿಸ್ಕೊಬಿಟ್ರೆ ನಾಳೆ ಹಬ್ಬಕ್ಕೂ ಆಗುತ್ತೆ. ಹಾಗಾಗಿ ನಾವು ಸಗಣಿ ತರಕ್ಕೆ ಹೋಗೋಣ. ಜೊತೆಗೆ ಶಿವಕುಮಾರ್ನೂ ಕರೆಯೋಣ ಅಂತ ಅಂದ್ಕೊಂಡೆ. ಆದರೆ ಶಿವಕುಮಾರ್ ಯಾರ ಜೊತೆ ನಾವು ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ದೆ. ಆದರೆ ಅವ್ರಿಗೆ ಡಿಸ್ಕಸ್ಗಿಂತ ನಮ್ಮ ಸಗಣಿ ಮುಖ್ಯ. ಬನ್ನಿ ಫ್ರೆಂಡ್ಸ್, ಸಗಣಿ ಎತ್ಕೊಬರೋಣ. ಸಗಣಿ ಆಯ್ತಾ ಟಾಮ್? ಇಲ್ವಾ? ಇದೆಯಲ್ಲೋ, ಸುಳ್ಳು ಹೇಳ್ತೀಯ ಇಲ್ಲ ಅಂತ. ಬಾ ಸಗಣಿ ಎತ್ಕೊಬರೋಣ ಬಾ. ಕೇಳ್ಬಿಟ್ಟು ಎತ್ಕೊಳ್ಳೋಣ ಅಂದರೆ ಯಾರೂ ಇಲ್ಲ, ಹಂಗಾಗಿ ಹಾಗೆ ಎತ್ಕೊಳ್ಳೋಣ, ಏನಾಗಲ್ಲ. ಫ್ರೆಂಡ್ಸ್, ಸಗಣಿ ಎತ್ಕೊಬಂದಿಟ್ಟಿದ್ದಾಯ್ತು. ಹೂವನ್ನು ಕಿತ್ಕೊಬಂದ್ಬಿಡ್ತೀನಿ. ಒತ್ತು ಮುಳುಗಿದ ಮೇಲೆ ಹೂವು ಕಿತ್ಕೊಬರ್ಬಾರ್ದು. ಅದಕ್ಕೆ ಸಗಣಿ ಅಲ್ಲಿದೆ, ಸಗಣಿ ಕಾಯ್ಕೊಳ್ಳೋಣ. ಅಲ್ಲಿದ್ದಾನೆ ಟಂಬಾರೋ, ಹೂವು ಕಿತ್ಕೊಂಡು ಬರೋಣ. ಇನ್ನೊಬ್ಬ ಇದ್ರೆ ಸಾಕು ಫ್ರೆಂಡ್ಸ್ ನನ್ನ ಜೊತೆ. ವೆರಿ ಸಪೋರ್ಟಿವ್ ಗಾಯ್. ವಾವ್, ಒಂದೇ ಗಿಡದಲ್ಲಿದೆ. ಫಸ್ಟ್ ಟೈಮ್ ಇಷ್ಟು ಹೂವು ಸಿಕ್ಕಿರೋದು ಫ್ರೆಂಡ್ಸ್. ಎಲ್ಲ ಆರೆಂಜು. ಇದೊಂಥರ ಆರೆಂಜ್ ಪಿಂಕ್ ಮಿಕ್ಸು. ಆರೆಂಜ್, ಇಷ್ಟು ಸಿಕ್ತು ಫ್ರೆಂಡ್ಸ್. ಇನ್ನೂ ಜಾಸ್ತಿ ಹೂವಿತ್ತು, 2 ಬುಟ್ಟಿ ಸಿಕ್ಕೋದು ಇವತ್ತು. ಸ್ವಲ್ಪನೇ ಕಿತ್ಕೊಂಡೆ. ಹೆಂಗಿದ್ರೆ ನಾಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಹೂವು ಹಾಕಿ ಪೂಜೆ ಮಾಡ್ಕೋಬೇಕಲ್ಲ, ಹಾಗಾಗಿ ವೇಸ್ಟ್ ಆಗುತ್ತೆ. ಹೂವು ಗಿಡದಲ್ಲಾದ್ರೂ ಇದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ದುರಸ ಬಿದ್ದೆಲ್ಲ ಕಿತ್ಕೊಳಕ್ಕೆ ಹೋಗ್ಬಾರ್ದು. ಓಕೆ ಟಾಮ್, ಗೋ ರೆಸ್ಟ್. ಬಾಗಿಲಿಗೆ ಫೇಸ್ ಪ್ಯಾಕ್ ಹಾಕಿದ್ದಾಯ್ತು. ನನ್ನ ಫೇಸ್ಗೆ ಫೇಸ್ ಪ್ಯಾಕ್ ಹಾಕೋಬೇಕೀಗ. ಅದಕ್ಕೆ ಇವತ್ತೊಂದು ಸ್ಪೆಷಲ್ ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ದೀನಿ. ಕಾಫಿ ಪುಡಿ, ಅರಿಶಿನ, ನಿಂಬೆ ರಸ ಫ್ರೆಂಡ್ಸ್. ಇದ್ರ ಜೊತೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. 2 ಇಲ್ಲ, ಅದಕ್ಕೆ ಇವಿಷ್ಟನ್ನೇ ಪ್ಯಾಕ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಎಲ್ಲರಿಗೂ ಸೂಟ್ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲವ್ರಿಗೆ ಸೂಟ್ ಆಗಲ್ಲ, ಕೆಲವ್ರಿಗೆ ಸೂಟ್ ಆಗ್ತೈತೆ. ನನಗೆ ಸೂಟ್ ಆಗ್ತೈತೆ, ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸ, ಯಾವ್ದಾದ್ರು ಕಾಫಿ ಪುಡಿ ತಗೋಬಹುದು, ಬ್ರೂ ಅದು ಇದು ಇರುತ್ತಲ್ಲ ಯಾವ್ದಾದ್ರು. ಇಷ್ಟನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಒಂದು ಸ್ವಲ್ಪ ಮುಖ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮನೆ ಬಾಗ್ಲು ದೇವರು ಚೆನ್ನಾಗಿ ಕಾಣಿಸಿದ್ರೆ ಸಾಲಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಬೇಕು. ನಮ್ಮಿಂದ ತಾನೇ ಹಬ್ಬ, ನಾವು ಮಾಡಿದ್ರೆ ತಾನೇ ಹಬ್ಬ. ಅದಕ್ಕೆ ಒಂದೇ ಸೌಂಡು ಫ್ರೆಂಡ್ಸ್, ಬೆಳಗ್ಗೆಯಿಂದ ಬೋರ್ ಆಗ್ತಿರೋದು. ಇನ್ನೊಂದು ವಿಷಯ ಏನಂದ್ರೆ ಫ್ರೆಂಡ್ಸ್, ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ನಾವು
ಫೇಸ್ ಪ್ಯಾಕ್ ರಿಮೂವ್ ಮಾಡ್ಬೇಕಾದ್ರೆ ತೊಳೆದ್ರೆ ಸರಿ ಹೋಗ್ತೈತೆ. ಇದೊಂದು ಸ್ವಲ್ಪ ಡ್ರೈ ಆದ್ಮೇಲೆ ಸ್ವಲ್ಪ ತ್ಯಾವ ಮಾಡ್ಕೊಂಡು ಸ್ಕ್ರಬ್ ಮಾಡಿದ್ರೆ ಫೇಸ್ ಎಲ್ಲ ಸ್ಮೂತ್ ಆಗ್ತೈತೆ. ಅದಕ್ಕೋಸ್ಕರ ನನಗೆ ಈ ಫೇಸ್ ಪ್ಯಾಕ್ ತುಂಬ ಇಷ್ಟ. ಅಪ್ಪ ಹೊಗೆ ಹಾಕಿದ್ದೀನಿ, ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನೀರು ಕಾಯಿಸ್ತಾಕಿಟ್ಟಿದ್ದೀನಿ ಅದಕ್ಕೆ. ಈ ಫೇಸ್ ಪ್ಯಾಕ್ ಎಲ್ರಿಗೂ ಸೂಟ್ ಆಗಲ್ಲ. ಯಾರು ಟ್ರೈ ಮಾಡೋದು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಹೆಂಗೆ ಅಂದರೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಕೈಗೆ ಹಚ್ಕೊಂಡು ನೋಡಿ, ಅದೇನಾದ್ರು ಉರಿಯೋ ಥರನ ಏನೋ ಒಂಥರ ಏನೋ ಸ್ವಲ್ಪ ಇರಿಟೇಟಿಂಗ್ ಅನ್ನಿಸಿದ್ರೆ ಹಚ್ಕೋಬೇಡಿ. ಏನಿಲ್ಲ ಆರಾಮ್ ಅನಿಸ್ತಿದೆ ಅಂದರೆ ಮುಖಕ್ಕೆ ಹಚ್ಕೊಳ್ಳಿ ಅಷ್ಟೇ. ನನಗನ್ಸುತ್ತೆ ಫ್ರೆಂಡ್ಸ್, ಈ ಇಂಡಿಯಾದಲ್ಲಿ ನಿಂಬೆಹಣ್ಣು ಬೆಳೀತಾರಲ್ಲ, ಅರ್ಧದಷ್ಟು ನಾವು ಹೆಣ್ಮಕ್ಳು ಫೇಸ್ ಪ್ಯಾಕ್ಗೆ ಬಳಸ್ತೀವಿ ಅಂತ ನನಗನ್ನಿಸ್ತೈತೆ. ಅಷ್ಟು ತುಂಬ ಇಂಪಾರ್ಟೆಂಟು ನಿಂಬೆಹಣ್ಣು. ಹಾಗಾಗಿ ರೈತರಿಗೆ ಒಂದು ರಿಕ್ವೆಸ್ಟು, ಏನು ಬೆಳೆದಿಲ್ಲ ಅಂದ್ರೆ ನಿಂಬೆಹಣ್ಣು ಮಾತ್ರ ಬೆಳೀರಿ. ಚಿತ್ರಾನ್ನ ತಿನ್ಕೊಂಡು ಈ ಥರ ನಿಂಬೆಹಣ್ಣು ಫೇಸ್ ಪ್ಯಾಕ್ ಹಾಕೊಂಡು ನಾವು ಬದುಕೋಬಿಡ್ತೀವಿ ಹೆಣ್ಮಕ್ಳು. ಮತ್ತು ಮನೆ ಹತ್ರ ನಿಂಬೆ ಗಿಡ ಇದ್ದರೆ ಒಳ್ಳೇದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನಿಂಬೆ, ಕರಿಬೇವು, ಮೆಹಂದಿ ಇವು 3 ಗಿಡ ಇರಲೇಬೇಕು ಅಂತ ಹೇಳ್ತಾರೆ. ಅದೇ ತುಳಸಿ ಗಿಡ ಮಾಮೂಲಿ ಎಲ್ಲರ ಮನೆ ಹತ್ರ ಇರುತ್ತೆ, ಇವಿಷ್ಟು ಇರಲೇಬೇಕು ಅಂತಾರೆ. ಯಾರ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ನಿಂಬೆ ಗಿಡ ಬೆಳೆಸಿ ಫ್ರೆಂಡ್ಸ್, ಒಳ್ಳೇದು. ನಾನು ಊರಿಗೆ ಹೋದ್ಮೇಲೆ ಬೆಳೆಸ್ತೀನಿ, ಇಲ್ಲೆಲ್ಲೂ ಬೆಳೆಸೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ನಮ್ಮ ಜಾಗ ಅಲ್ಲ, ನರ್ಸರಿ ಗಿಡಗಳು ಮಾತ್ರ ಇಲ್ಲಿ ಇರಬೇಕು. ಇದೊಂದು ಸಿಂಪಲ್ ಫೇಸ್ ಪ್ಯಾಕ್. ನಾನು ಯಾವಾಗಲೇ ಫೇಸ್ ಪ್ಯಾಕ್ ಹಾಕಿದ್ರು ದೇವಭೂತ ಥರ ಕಾಣಿಸ್ತಿದೆ. ಇವತ್ತೊಂದು ಸ್ವಲ್ಪ ಜಾಸ್ತಿ ಫೇಸ್ ಪ್ಯಾಕ್ ಇಲ್ವಲ್ಲ, ಅಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹಾಕಿದ್ದೀನಲ್ಲ, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು ಡ್ರೈ ಆಗೋಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ರಂಗೋಲಿ ಹಾಕ್ಬಿಡ್ತೀನಿ. ಬಾಗಿಲೊಂದು ಸ್ವಲ್ಪ ಒಣಗ್ತಿದೆ, ರಂಗೋಲಿ ಹಾಕ್ಬಿಟ್ರೆ ಆಮೇಲೆ ಫ್ರೆಶ್ ಆಗಿ ಬಂದು ಪೂಜೆ ಮಾಡ್ಕೋಬೋದು. ಏನೇ ಹಬ್ಬ ಆದ್ರೂ ಸಗಣಿಲಿ ಬಾಗಲ್ ಸಾರಿಸಿ ರಂಗೋಲಿ ಹಾಕಿದ್ರೇನೆ ಅದು ಲಕ್ಷಣ ಅನ್ಸ್ಕೊಳ್ಳೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕಮಲದ ಗುರುತು ಬರೋ ಥರ ರಂಗೋಲಿ ಹಾಕೊಳ್ಳೋಣ ಅಂತ ಅನ್ನಿಸ್ತು. ಈ ರಂಗೋಲಿನ ನಾನು ಜಾಸ್ತಿ ಕನಕಪುರದಲ್ಲಿ ಇರಬೇಕಾದ್ರೆ ಆಗ್ತಾ ಇದ್ದೆ. ಅದಾದಮೇಲೆ ಒಂದು 7-8 ವರ್ಷ ಆದಮೇಲೆ ಮತ್ತೆ ಈ ರಂಗೋಲಿ ಹಾಕ್ತಾ ಇರೋದು. ಚುಕ್ಕಿ ರಂಗೋಲಿ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ರಿಗೂ ಕಲಿಯೋದಕ್ಕೆ. ನನಗೆ ಅಲ್ಲ, ನನಗೆ ಕನ್ಫ್ಯೂಸ್ ಏನಾಗಲ್ಲ. ಆದರೆ ಈಗಷ್ಟೇ ರಂಗೋಲಿ ಕಲಿತಾರೋರಿಗೆ ಈ ಥರ ರಂಗೋಲಿಗಳಿಂದ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಕಲಿಯೋಕೆ ಈಸಿ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈ ರಂಗೋಲಿಗೆ ಕಲರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಕಲರ್ ಇಲ್ಲಾಂದ್ರೂ ಇಟ್ಕೆ ಪುಡಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತೈತೆ. ನಾನು ಅದು ಯಾವುದೂ ರೆಡಿನೇ ಮಾಡ್ಕೊಂಡಿಲ್ಲ. ಇನ್ಮೇಲಾದ್ರೂ ಒಂದು ಸ್ವಲ್ಪ ಇಟ್ಕೆ ಪುಡಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ, ಮನೆ ಹತ್ರನೇ ಇಟ್ಕೆ ಸಿಗೋದ್ರಿಂದ. ಈ ಥರ ರಂಗೋಲಿ ಆದರೆ ಎಷ್ಟು ಬೇಕಾದ್ರೂ ನಾವು ಡಿಸೈನ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಈ ಥರ ರಂಗೋಲಿಗಳು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗ್ತಾರೆ, ಆಕರ್ಷಣೆ ಆಗ್ತಾರೆ ಈ ಥರ ರಂಗೋಲಿಗಳಿಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಮತ್ತೆ ಸಿಂಪಲ್ ಆಗಿದ್ರೂ ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ನೆಲ ಒಂದು ಸ್ವಲ್ಪ ಕಿತ್ತೋಗಿರೋದ್ರಿಂದ ಇಷ್ಟು ಸ್ವಲ್ಪ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಿಟ್ಟರೆ ಸಮ ಇರೋ ನೆಲದಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಈ ಥರ ರಂಗೋಲಿ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಈ ಥರ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ರಂಗೋಲಿಗೆ ಅರ್ಶಿನ ಕುಂಕುಮ ಇಡ್ತೀನಿ. ತುಂಬ ಜನ ಅನ್ಕೊಳ್ತಾರೆ ಅರ್ಶಿನ ಕುಂಕುಮ ರಂಗೋಲಿಗೆ ಇಡಬಾರ್ದು, ತುಳ್ಕೊಂಡು ಓಡಾಡ್ತೀವಿ ಅಂತ. ರಂಗೋಲಿನ ಯಾರೂ ತುಳಿಯೋದಿಲ್ಲ, ತುಳಿದ್ರೆ ನಮ್ಮ ಟಾಮು ಅವನ ಮಗು ಥರ ತುಳಿದ್ರೂ ಪರವಾಗಿಲ್ಲ. ರಂಗೋಲಿಗೆ ಹೂವು ಇಟ್ಬಿಟ್ಟು ತುಳಸಿ ಗಿಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೊಸ್ಲೇನೂ ತೊಳ್ಕೊಂಡಿಲ್ಲ, ಫ್ರೆಶ್ ಆದಮೇಲೆ ಹೊಸ್ಲು ಮುಟ್ಟೋದು ನಾನು. ಹಾಗಾಗಿ ತುಳಸಿ ಗಿಡದ ಥರನೂ ಕಮಲದ ಗುರುತು ಬರೋ ಥರನೇ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಬಿಡೋಣ ಅಂತ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ಸಣ್ಣ ಪುಟ್ಟ ರಂಗೋಲಿಗಳೇನು ತೊಂದರೆ ಇಲ್ಲ, ಯಾವ್ದಾದ್ರು ಡಿಸೈನ್ ಹಾಕ್ಕೊಂಡು ಹೋಗ್ಬೋದು. ಚುಕ್ಕಿ ರಂಗೋಲಿಗಳೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ, ಒಂದು ಚುಕ್ಕಿ ಮಿಸ್ಟೇಕ್ ಆದ್ರೂ ಕನ್ಫ್ಯೂಸ್ ಆಗ್ತೈತೆ ನೋಡಿ. ಈ ರಂಗೋಲಿಗೂ ಅಷ್ಟೇ ಕಮಲದ ಹೂ ಥರನೇ ಕಲರ್ಫುಲ್ಲಾಗಿ ರಂಗೋಲಿ ರಂಗೋಲಿ ಪುಡಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ರೆ ಕಲರು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದಷ್ಟು ಬೇಗ ನಾನು ಕಲರ್ ತೊಗೊಂಡು ರಂಗೋಲಿ ಹಾಕಂಗಾಗಲಿ ಅಂತ ದೇವ್ರನ್ನ ಕೇಳ್ಕೊಬೇಕಷ್ಟೇ. ನಾನು ಹೋದಾಗ ತಗೊಳಕ್ಕೆ ನೆನಪಾಗಲ್ಲ. ಶಿವಕುಮಾರ್ಗೆ ಹೇಳಿದ್ರೆ ತರೋದೇ ಇಲ್ಲ. ಹಿಂಗೆ ಹೋಗ್ತಿದೆ ಫ್ರೆಂಡ್ಸ್ ಜೀವನ. ಫ್ರೆಶ್ ಆಗಿ ಬಂದಮೇಲೆ ಹೆಂಗಿರೋ ಡೋರೆಲ್ಲ ತೊಳ್ಕೊಂಡಿದ್ದೆ ನಾನು ನಿನ್ನೆನೆ. ಇವತ್ತೊಂದ್ಸಲ ಬಟ್ಟೆನಲ್ಲಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಬಾಗಿಲಿಗೆ ಓಂ ಗುರುತು, ಸ್ವಸ್ಟಿಕ್ ಗುರುತು, ಸ್ಟ್ರೀಮ್, ಈ ಥರ ಕಮಲದ ಹೂವು ಈ ಥರ ಎಲ್ಲ ಅರ್ಶಿನ ಕುಂಕುಮದಲ್ಲಾಗಲಿ ಗಂಧದಲ್ಲಾಗಲಿ ಚಂದನದಲ್ಲಾಗಲಿ ಡೋರ್ ಮೇಲೆ ಬರೆಯೋದ್ರಿಂದ ತುಂಬ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ಲಕ್ಷ್ಮೀ ದೇವಿಗೆ ಇದು ಸಹ ಇಷ್ಟ ಆಗ್ತೈತೆ. ನಾನೇನಿದ್ರೆ ಲಕ್ಷ್ಮೀ ದೇವಿಗೆ ಯಾವ್ದು ಇಷ್ಟ ಆಗ್ತೈತೋ ಆ ಕೆಲಸನೆಲ್ಲ ಮಾಡ್ತಾ ಇರ್ತೀನಿ. ಇರೋದ್ರಲ್ಲಿ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸ್ಲೂ ಅಷ್ಟೇ ಈಗ ತೊಳೆದು ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ತೊಳ್ಕೊಂಡಿದ್ದೆ, ಸ್ವಲ್ಪ ನೆನೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ರಂಗೋಲಿ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದೊಂದು ದಾಸವಾಳ ಹೂವು ಇಟ್ಕೊಂಡೆ. ಈ ಥರ ಸಿಂಪಲ್ಲಾಗಿ ರಂಗೋಲಿಗಳು ಹಾಕ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ರಂಗೋಲಿಗಳು. ಫ್ರೆಂಡ್ಸ್, ನಮ್ಮ ದೋಸೆ ಬಟ್ಟೆ ಬಂತು. ಹೊಲ್ಸಕ್ಕೆ ಹಾಕಿದ್ನಲ್ಲ ನಾಳೆ ಹಬ್ಬಕ್ಕೆ. ಟೈಲರ್ ಅಕ್ಕನೇ ಈ ಕಡೆ ಬರ್ತಿದ್ದಾರೆ, ಅವರೇ ಕೊಡ್ತೀನಿ ಬಾ ಅಂತಂದರು. ಅದಕ್ಕೆ ಹೋಗ್ತಾ ಇದ್ದೀನಿ ತಗೋಬರೋಕ್ಕೆ. ಫುಲ್ ಖುಷಿ ಫ್ರೆಂಡ್ಸ್. ಹೊಸ ಬಟ್ಟೆ ನಾನಂತೂ ಕಾಯ್ತಾ ಇದ್ದೀನಿ. ಬೆಳಗ್ಗೆ ಕೇಳಿದ್ರು ಅವಕ್ಕ ಯಾವ ಥರ ಡಿಸೈನ್ ಬೇಕು ಅಂತ. ನಾನೊಂದು ಫೋಟೋ ಕಳಿಸ್ದೆ, ಹಂಗೆ ಹೊಲ್ದು ಕೊಟ್ಬಿಟ್ಟು ಅವ್ರು ಒಂದೇ ದಿನ ಅಲ್ಲ, ಒಂದು 1 ಅವರಲ್ಲೂ ಹೊಲಿಬೋದು ಡಿಸೈನ್ ಬ್ಲೌಸ್ ಆದರೆ. ಫುಲ್ ಖುಷಿ ಆಗ್ತೈತೆ. ಬೆಳಗ್ಗೆ ಯಾವಾಗ ಆಗ್ತೈತಪ್ಪ, ಯಾವಾಗ ಹೊಸ ಬಟ್ಟೆ ಹಾಕ್ಕೊಳ್ತೀನಿ ಅನಿಸ್ತೈತೆ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದು. ಇಲ್ಲೆಲ್ಲ ತಲೆ ತ್ಯಾವ ಇರ್ಬೇಕಾದ್ರೆ ಈ ಕಡೆಲ್ಲ ಬರಬಾರ್ದು, ಆದರೆ ತಪ್ಪಲ್ಲ ಫ್ರೆಂಡ್ಸ್. ಶಿವ ಹೆಣ್ಮಕ್ಳ ಹತ್ರ ಮಾತಾಡಲ್ಲ, ಹೋಗಿ ಇಸ್ಕೊಂಡು ಬಂದರೆ.
ಬಾಬಾ ಅಪ್ಪಿ ನಿನ್ಗೆ ಇವಾಗ ಬರ್ಲಿಂಗ್ ಫುಲ್ಲು. ನೀನ್ ಹೊಸ ಬಟ್ಟೆ ತಗೊಂಡಿದ್ಯಲ್ಲಪ್ಪಿ? ಕಟಿಂಗ್ ಮಾಡಿಸ್ಬೇಕಾಯ್ತಲ್ಲ ನಾಳಕ್ಕೆ ಶನಿವಾರ ಮಾಡಿಸ್ಬಿಡು. ಹಬ್ಬ ದಿನ ಕಟಿಂಗ್ ಗಣಪತಿ ಶಾಪ. ಟಂಟಡ ನಾನಿನ್ನ ನೋಡಿಲ್ಲ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡ್ಸಿದ ಸೀರೆನೆ ಹೊಲ್ಸ್ಕೊಳಕ್ ಹೇಳಿದ್ರಲ್ಲ, ಹೊಲ್ಸ್ಕೊಂಡೆ. ಸಕ್ಕತ್ತಾಗೈತಪ್ಪಿ, ಯಾಕ ನೀಟಾಗಿ ಮಡ್ಚ್ಕೊಟ್ಟೈತೆ. ಇಡ್ಕೊ ನಿಮಿಷ. ಟಂಟಡ ಅಂತ ಹೇಳಕ್ಕಾಗಲ್ಲ. ಹಾ ನಾನು ಹಿಂಗೆ ಹೇಳಿದ್ದು. ಟಂಟಡ ಈ ತರ ಬಫ್ ಇರೋದಂದ್ರೆ ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್. ನನ್ಗೆ ಚಿಕ್ಕ ವಯಸ್ಸಿಂದ ಈ ತರ ಬಫ್ ಅಂದ್ರೆ ಇಷ್ಟ. ಇದೇ ತರ ಬೆಳಗ್ಗೆ ನಾನು ಒಂದು ಫೋಟೋ ಕಳಿಸ್ದೆ, ಅವಕ್ಕ ಹಂಗೆ ಹೊಲ್ದ್ ಕೊಟ್ರು. ಸಖತ್ತಾಗೈತೆ, ಸಖತ್ತಾಗಿ ಹೊಲ್ದೈತೆ. ಆ ಅಮ್ಮ ಹೊಲ್ದೈತಪ್ಪಿ, ನಂಗೆ ಕೋಪನೆ ಬರ್ತೈತೆ. ಟಂಟಡ ಅಪ್ಪಿ ಏನಿದು ಸೀರೆ? ಬ್ಲೌಸೇ ಒಂದ್ ತರ ಐತೆ, ಸೀರೆ ಒಂಥರ ಐತೆ. ಹಾ ಇದು ಇದು ಮಿಕ್ಸ್ ಐತಲ್ಲ ಫ್ರೆಂಡ್ಸ್ ಎಲ್ಲ. ನಾನು ಹಾಕೊಟ್ರೆ ಚೆನ್ನಾಗಿ ಕಾಣಿಸ್ತಿದೆ ಬಿಡು. ಸಖತ್ತಾಗಿ ಹೊಲ್ದೈತೆ ಅಕ್ಕ. ನಾನು ನೋಡಿದ ತಕ್ಷಣ ಗೊತ್ತಾಗ್ತೈತೆ ಫ್ರೆಂಡ್ಸ್. ಚೆನ್ನಾಗಿ ಹೊಲ್ಸಿದೀನಿ. ಬ್ಯಾಕ್ ಡಿಸೈನ್ ಏನೋ ಹೊಲ್ಸಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಇರ್ಲಿ ಅಂತ. ನನ್ಗೆ ಇದೊಂದು ಮೇನ್ ಬೇಕಿತ್ತು. ಬ್ಯಾಕ್ ಡಿಸೈನ್ ಮಾಡ್ಬೋತಿತ್ತು ಅಂದ್ರೆ ನಾನು ಅಕ್ಕನ್ಗೆ ಹೇಳ್ದೆ, ನೀವೇ ಡಿಸೈನ್ ಹೊಲಿರಿ ಅಕ್ಕ ಯಾವ್ದಾದ್ರು ಒಂದೇ. ಅದೇ ಇವತ್ತು ಹೊಲ್ದಿರೋದಲ್ಲ, ಮಧ್ಯಾಹ್ನ ಕಾಲ್ ಮಾಡ್ತು ಯಾವ ಡಿಸೈನ್ ಬೇಕು ಅಂತ. ಅರ್ಜೆಂಟಾಗಿ ಹೊಲ್ದ್ ಕೊಟ್ಬಿಟ್ಟಿದಂಗಿದೆ. ಪರವಾಗಿಲ್ಲ, ನನ್ಗೆ ಮೇನ್ ಬೇಕಾಗಿದೆ ಈ ಬಫ್. ಸಖತ್ತಾಗೈತಪ್ಪಿ, ನಾನು ಯಾವಾಗ ಹಾಕೊಳ್ಳೋದು ಅನ್ಸ್ತಿದೆ. ಈ ಕಲರ್ ಸಖತ್ತಾಗೈತೆ ಫ್ರೆಂಡ್ಸ್. ನೋಡಿ, ಜಾಸ್ತಿ ಓವರ್ ಆಗು ಇಲ್ಲ, ಅಂದ್ರೆ ಕಲರ್ ಕಣ್ ಕುಕ್ಕೋ ತರನು ಇಲ್ಲ. ಸಿಂಪಲ್ ಆಗಿ ಚೆನ್ನಾಗೈತೆ ಕಲರ್. ನಾನು ಅದಕ್ಕೆ ಇದೇ ಕಲರ್ ಸೆಲೆಕ್ಟ್ ಮಾಡ್ಕೊಂಡೆ. ಇದು ಫ್ರೆಂಡ್ಸ್ ಏನಂದ್ರೆ, ಸೀರೆ ಗ್ರ್ಯಾಂಡ್ ಆಗಿದ್ರೆ ಬ್ಲೌಸ್ ಸಿಂಪಲ್ ಆಗಿರ್ಬೇಕು. ಎರಡು ಗ್ರ್ಯಾಂಡ್ ಇದ್ರೆ ಅದು ಲುಕ್ ಇರಲ್ಲ. ಇದು ನಾನೇ ಕಂಡುಕೊಂಡ ವಿಷಯ. ಬ್ಲೌಸ್ ಜಾಸ್ತಿ ಡಿಸೈನ್ ಇದ್ರೆ ಸಿಂಪಲ್ ಆಗಿ ಸೀರೆ ಇರ್ಬೇಕು. ನಿಜ, ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್, ಲುಕ್ಕೇ ಬೇರೆ ಇರ್ತೈತೆ. ಅಯ್ಯ ಪಾಪ ಅಕ್ಕ ಎಷ್ಟು ಚೆನ್ನಾಗಿ ಮಡ್ಚ್ಕೊಟ್ಟಿದ್ರು. ನಾನು ಸೊಟಪಟ ಮಾಡಿದ್ದೀನಿ. ಹೊಸ ಬಟ್ಟೆ ಅಂದ್ರೆ ಖುಷಿನೋ ಖುಷಿ ಫ್ರೆಂಡ್ಸ್ ನನ್ಗಂತೂ. ಅದ್ರಲ್ಲೂ ಸೀರೆ ಅಂದ್ರೆ ಜಾಸ್ತಿ ಇಷ್ಟ. ನಾಳೆ ಜಮಾಯಿಸ್ಬಿಡ್ತೀನಿ. ಬೆಳಕಾದ್ರೆ ಸಾಕು. ಫುಲ್ ಪಿಂಚಿಂಗು. ಓಕೆ ಫ್ರೆಂಡ್ಸ್, ನಾವಿವಾಗ ಶಿವ ಸ್ವಲ್ಪ ರೆಡಿ ಆಗ್ಬಿಡ್ಲಿ, ಮುಖ ಕೈ ಕಾಲು ತೊಳ್ಕೊಂಡು ನಾವೆಲ್ಲ ಹೋಗ್ತೀವಿ ಅಂದ್ರೆ. ಅದೇ ಫ್ರೆಂಡ್ಸ್, ನಾಳೆ ಗಣಪತಿ ಪೂಜೆಗೆ ಅಂದ್ರೆ ಗಣೇಶನ್ ಕೊಡ್ಸಲ್ಲ ಫ್ರೆಂಡ್ಸ್ ನಾವು. ನಮ್ ಪುಟ್ಟ ಗಣಪತಿ ಇದ್ದಾನಲ್ಲ, ಅವ್ನ್ಗೆ ಪೂಜೆ ಮಾಡ್ತೀನಿ. ಮತ್ತೆ ಸ್ವಲ್ಪ ಪೂಜೆ ಸಾಮಾನು ಮತ್ತೆ ಅಡಿಗೆ ಸಾಮಾನು. ನಂಗೊಂದ್ ಸ್ವಲ್ಪ ಮೇಕಪ್ ಐಟಮ್ಸ್ ಬೇಕು ಫ್ರೆಂಡ್ಸ್. ಅಂದ್ರೆ ಸಿಂಪಲ್ ಡೈಲಿ ಯೂಸ್ ಬಳಸ್ತೀನಲ್ಲ, ಪೌಡ್ರು ಕ್ರೀಮ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಬರೀ ಪೌಡ್ರ್ ಮಾತ್ರ ಹಚ್ಕೊತಾ ಇದ್ದೀನಿ ಒಂದ್ ವಾರದಿಂದ. ಅದಕ್ಕೆ ಎಲ್ಲ ತಗೋತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿವಾಗ ಹೋಗ್ತಿದೀವಿ ದೇವ್ರ ಸಾಮಾನು ಶಾಪಿಂಗ್ಗೆ. ಬನ್ನಿ ಗಣಪ. ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲ ಸುತ್ತಾಡ್ಬಿಡೋಣ ಪಪ್ಪಿ. ಮುತ್ಕಿ ಅಂಗಡಿ ಹಂಗನ್ಬೇಡಪ್ಪಿ. ನಾವು ಒಂದಿನ ವಯಸ್ಸಾಗ್ತಿವಿ. ನೀನು ಅಜ್ಜ ಆದ್ಮೇಲೆ ಯಾರು ಅಜ್ಜ ಅಂದ್ರೆ ನಿನ್ಗೆ ಹೆಂಗಾಗಲ್ಲ, ತಾತ ಅಂದ್ರೆ ಹೆಂಗಾಗಲ್ಲ, ಹಂಗನ್ಬಾರ್ದು. ನಿನ್ಗೋಸ್ಕರ ತಿಂಡಿ ತಗೋ ಬರ್ತೀವಿ. ಇಲ್ಲೇ ಇರೋ ಫ್ರೆಂಡ್ಸ್, ನಮ್ ರಂಗೋಲಿ ಸೂಪರ್ ಕಾಣಿಸ್ತಿದೆ. ಟೂಟ ಏನಪ್ಪೇ? ಓಕೆ ಫ್ರೆಂಡ್ಸ್, ನಾವಿವಾಗ ಹೊರಡ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ನೀನೇನ್ ಬೇಕು ಎಲ್ಲ ತಗೋಬರೋಣ. ಅದು ಯಾರೋ ಎಮ್ಮನಿಂದ ಹೋಗ್ತಾ ಅವನೇ ತಲೆ ಬಗ್ಸ್ಕೊಂಡು. ಯಾರದು ಟಾಮ್? ಅವ್ನು ನಾನು ಅನ್ಕೊಂಡ ಎಮ್ಮನ್ ಫಾಲೋ ಮಾಡ್ಕೊಂಡೋದ್ನ ಏನೋ ಗೊತ್ತಾಗ್ತಾ ಇಲ್ಲ. ಸರ್ ಪ್ಲೀಸ್ ಬಾಯ್. ಮೊದಲಿಗೆ ಹಣ್ಣು ತಗೋಬಿಡೋಣ ಅಂತ ಹೋದ್ವಿ. ಶಾಕ್ ಆಗೋಯ್ತು. ವರಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಹಣ್ಣು ಹೂ ರೇಟ್ ಎಲ್ಲ ಕಮ್ಮಿ ಆಗುತ್ತೆ ಅನ್ಕೊಂಡ್ವಿ. ಇನ್ನು ಡಬ್ಬಲ್ಲೇ ಆಗ್ಬಿಟ್ಟಿತ್ತು. ಗಣೇಶ ಹಬ್ಬ ಅಂದ್ರೆ ಹಂಗೆ ಜೋರಿರುತ್ತೆ. ಹಣ್ಣುಗಳನ್ನ ಮಾತಾಡ್ಸಕ್ಕೂ ಸಹ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಹಣ್ಣುಗಳು ಮಾತಾಡಲ್ಲ. ನಾನೇನೋ ಕಣ್ ಕಾಣಿಸಲ್ಲ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಶಿವನ ಹಣ್ಣುಗಳು ತಗೊಂಡ್ರೆ ಹುಳ ಇರೋ ಹಣ್ಣುಗಳೇ ಎತ್ಕೊಂಡು ಆಯ್ಕೊಳ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾನೇ ತೋರಿಸಿ ಚೇಂಜ್ ಮಾಡಿ ಎತ್ಕೊಂಡು ಬಂದೆ. ಇಲ್ಲಿ ಗಣೇಶಗಳನ್ನ ನೋಡೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಅಂಗಡಿಗಳ ಮುಂದೆನೂ ಗಣೇಶನ ಇಟ್ಟಿದ್ರು. ಗಣೇಶನೆಲ್ಲ ಒಂದು ರೌಂಡ್ ನೋಡ್ಕೊಂಡು ನಾನು ತಗೊಳಕ್ ಆಗ್ತಾ ಇಲ್ವಲ್ಲ, ನಮ್ಗೆ ಹಬ್ಬದ ಬಗ್ಗೆ ಗೊತ್ತಿಲ್ವಲ್ಲ ಅನ್ಕೊಂಡು ವಾಪಸ್ ಬಂದು ಹೂವು ತಗೊಳಕ್ ಬಂದೆ. ಹೂವು ರೇಟ್ ಅಂತೂ ಇತ್ತು, ಸಿಕ್ಕಾಪಟ್ಟೆ ರೇಟ್ ಇತ್ತು. ಹೆಂಗೋ ಎಲ್ಲ ಮಿಕ್ಸ್ ಹೂವು ತಗೊಂಡೆ, ಮಲ್ಲಿಗೆ ಹೂವು ತಗೊಂಡು ವಾಪಸ್ ಬಂದೆ. ಅಪ್ಪ ಒದ್ದಾಡ್ಕೊಂಡು ಶಾಪಿಂಗ್ ಮುಗಿಸ್ಕೊ ಬಂದ್ವಿ ಫ್ರೆಂಡ್ಸ್. ಸಖತ್ ರಶ್ ಅಪ್ಪ ಹಬ್ಬದ ಟೈಮ್ಗಳಲ್ಲಿ. ಅಲ್ಲ, ನಾವೇನೋ ಕೆಲಸ ಬಿಸಿ ಇರ್ತೀವಿ, ಸಂಜೆ ಹೊತ್ತು ಶಾಪಿಂಗ್ ಹೋಗ್ತೀವಿ. ಎಲ್ಲ ಹೆಣ್ಮಕ್ಳು ಸಂಜೆ ಹೊತ್ತೆ ಬರ್ಬೇಕಾ? ಮನೇಲಿ ಹೆಣ್ಮಕ್ಳು ಬೆಳಗ್ಗೆ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಜಾಗ ಬಿಡ್ಬೇಕು ತಾನೆ ಸಿಟಿ ಒಳಗೆ. ಯಪ್ಪ ಮಾತಾಡೋಕ್ಕೂ ಕಷ್ಟ.
ತರಕಾರಿ ತಂದೆ ಫ್ರೆಂಡ್ಸ್, ನಾಳೆ ಸಾಂಬಾರ್ಗೆ. ಮನೇಲಿ ಇಲ್ದೇ ಇರೋ ತರಕಾರಿ, ಬಜ್ಜಿ, ಬದನೆಕಾಯಿ ಅವೆಲ್ಲ ತಗೊಬಂದೆ. ಇವು ತರಕಾರಿ. ಹಣ್ಣು ತಂದ್ವಿ ಫ್ರೆಂಡ್ಸ್. ಪೈನಾಪಲ್ ನಾನು ತಿನ್ನಲ್ಲ, ಶಿವಾಗೇನೆ ಫ್ರೆಂಡ್ಸ್. ಎಲ್ಲೋ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಆಪಲ್, ಮರ್ಸೇಬು, ಮೂಸಂಬಿ, ಬಾಳೆಹಣ್ಣು ಮತ್ತೆ ಒಂದು ಪೈನಾಪಲ್ ತಗೊಂಡ್ವಿ. 2 ತಗೋಬೇಕಾಯ್ತು ಡಿಸೈನ್ಗೆ, ಆದ್ರೆ ಒಂದೇ ತಗೊಂಡ್ವಿ, ರೇಟ್ ಜಾಸ್ತಿ ಅಂದ್ಬಿಟ್ಟು. ಇಷ್ಟು ಫ್ರೂಟ್ಸ್. ಹೂವಿನ ರೇಟ್ ಅಂತೂ ಕೇಳಿ ಅಪ್ಪ, ತಲೆ ಸುತ್ತು ಬಂತು ಫ್ರೆಂಡ್ಸ್. ತಲೆ ಸುತ್ತು ಬಿದ್ದು ಬಂದ್ರೆ ಅಲ್ಲಿ ಯಾರು ಎತ್ತವ್ರಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಮಲ್ಲಿಗೆ 1 ಮೊಳ 80 ರೂಪಾಯಿ ಫ್ರೆಂಡ್ಸ್. ಆದ್ರೂ ಗೌರಿ ಹಬ್ಬ ಹೆಣ್ಮಕ್ಳು ಹೂವು ಮುಡ್ಕೊಳ್ಳೇಬೇಕು ಅಂತ ತಗೊಬಂದೆ. ಅದು ಬಾಡೋಗೋ ತರ ಐತೆ. ಹೂವುಗಳು ಸಹ ಇಲ್ಲಪ್ಪಿ, ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ಹೆಂಗಪ್ಪಿ ಮುಂದೆ ನಮ್ಮ ಜೀವನ? ಫ್ರೆಂಡ್ಸ್, ನನ್ನ ಮೇಕಪ್ ಸಾಮಾನು ನಾನೇನೇನು ತಗೊಂಡೇನೋ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ ಫ್ರೆಂಡ್ಸ್. ಇದೆಲ್ಲ ನಮ್ದೆಲ್ಲ ಮೇಕಪ್ ಐಟಮ್ಸ್. ನೀನೇನ್ ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲಪ್ಪಿ ನನ್ಗೆ. ನನ್ನಿಂದೆ ಮಲ್ಲಿಗೆ 1 ಮೊಳ 80 ಬಾಡೋಗೈತೆ ಫ್ರೆಂಡ್ಸ್. ಅಷ್ಟೊಂದು ಫ್ಲೇವರ್ ಅಂತೀನಿ, ಸ್ಮೆಲ್ಲು ಇಲ್ಲ. ಆದ್ರೆ ಸಿಕ್ಕಿದೆ ಚಾನ್ಸು ಫ್ರೆಂಡ್ಸ್. ನಾನು ವೈಟ್ ಅಂಡ್ ಪೌಡರ್ 6 ವರ್ಷದಿಂದ ತಗೊಂಡಿದ್ದು, ಖಾಲಿ ಆಯ್ತು. ಮತ್ತೆ ಒಂದು ತಗೊಬಂದೆ. ಇದೊಂದು 6 ವರ್ಷ ಬಳಸ್ತೀನಿ ನಾನು. ಇದೇ ಯೂಸ್ ಮಾಡೋದು. ತಟ್ಬೇಡ. ವೈಟ್ ಟೋನ್ ಹಚ್ಚಿ ವೈಟ್ಗಾಗಿ. ವೈಟ್ ಆಗಂಗಿದ್ರೆ ನಾನು ಯಾವಾಗ ವೈಟ್ ಆಗ್ತಿದ್ದೆ. ಇದೇ ಸೇಮ್ ತಗೊಂಡಿದ್ ನಾನು. ಸಿ ಫ್ರೆಂಡ್ಸ್, ಹಳೆ ಡಬ್ಬಿ, ಹೊಸ ಡಬ್ಬಿ. ಇದ್ರಲ್ಲ ಅರ್ಧನೇ ಐತೆ. ಮೋಸ, ದ್ರೋಹ, ವಂಚನೆ. ಕಡ್ಲೆ ಹಿಟ್ಟು. ನೀನ್ ಆಚೆ ಹೋಗಿ ಹೇಳ್ತೀನಿ ನಾನು, ಕ್ಯಾಮ್ರಾ ಅಡ್ಡ ಬಿಟ್ಟು. ಇನ್ನ ಐಟಮ್ಸ್ ಕೆಲವೊಂದು ತಗೊಳ್ಳೋ ಫ್ರೆಂಡ್ಸ್. ರೇಷನ್ ಅಂಗಡಿ ಕಡ್ಲೆ ಹಿಟ್ಟು, ಊರ್ಗಡ್ಲೆ, ಕಡ್ಲೆ ಪಪ್ಪು, ದ್ರಾಕ್ಷಿ, ಬೆಲ್ಲ, ಎಣ್ಣೆ. 5 ಐಟಮ್. ವೈಟ್ ಟೋನ್, ಫೇರ್ ಅಂಡ್ ಲವ್ಲಿ ಫ್ರೆಂಡ್ಸ್. ಇದು ಯಾರಿಗೆ ಆಗ್ಲಿ 1-2 ತಿಂಗಳು ಖಾಲಿ ಆಗ್ಬಿಡುತ್ತೆ. ನನಗೆ 6 ತಿಂಗಳು ಬರುತ್ತೆ ಅಂದ್ರೆ, ನಾನು ಬೆಳಗ್ಗೆ ಮಾತ್ರ ಫೇರ್ ಅಂಡ್ ಲವ್ಲಿ ಹಚ್ತೀನಿ. ಸಂಜೆ ಮುಖ ತೊಳೆದಾಗ ನಾನು ಬರೀ ಪೌಡರ್ ಹಚ್ತೀನಿ. ಬೇಗ ಖಾಲಿ ಆಗ್ಬಿಡುತ್ತೆ ಅಂತ. ಹಂಗೆ ಫ್ರೆಂಡ್ಸ್. ಮತ್ತೆ ನನ್ನ ಫೇವ್ರೆಟ್ ಮೆಹಂದಿ. ಬಾಕ್ಲಾಕೋಬೇಕಾ? ಹಾಕೋತೀನಿ ಹೋಗು. ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ಮಿಕ್ಸು ತಕೊಂಡೆ. ಇದೆಲ್ಲ ಸೇರಿ ಬರೀ 1/4 kg 100 ರೂಪಾಯಿ. ಮಲ್ಲಿಗೆ 80. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ದೇವ್ರ ಐಟಮ್ಸ್ ಅಂಡ್ ಮೇಕಪ್ ಐಟಮ್ಸ್. ಇವಿಷ್ಟು ನಮ್ಮ ಶಾಪಿಂಗ್ ಫ್ರೆಂಡ್ಸ್. ಅಪ್ಪೆ, ರಾತ್ರಿ ಊಟಕ್ಕೆ ಏನ್ ಬೇಕು? ಏನು ಬೇಡ ಅಪ್ಪಿ? ಐತೆ ಮುದ್ದೆ, ಸಾರು, ಅನ್ನ ಎಲ್ಲ ನೀನ್ ತಿನ್ಕೊಂತೀಯ. ಬಜ್ಜಿ ಅಂತ ಬಜ್ಜಿ ನಿಮ್ ಅಜ್ಜಿ. ಅಪ್ಪಿ, ಇದಕ್ ಬೆಳೆ ಇದಕ್ ಕೊಡ್ತೀಯಾ? ನನ್ ಬಜ್ಜಿ ಮಾಡ್ತೀನಿ. ಕರೆಕ್ಟ್, ಬಟ್ಟೆ ಒಳಗೆ ತಪ್ಸ್ಕೊಂಡಿರೋದಲ್ಲ ನಿನ್ನೆ. Oh my God, I can't make ಬಜ್ಜಿ, ಕುಕ್ಕು ಬಜ್ಜಿ. ಹಣ್ಣೆ ಸೊಪ್ಪು ಸಾರು ಕಾಯಿಸ್ತಾ ಇದ್ರೆ ಗಮ್ಮತ್ತಿದೆ ಫ್ರೆಂಡ್ಸ್. ನಾನ್ ವೆಜ್ ಮೇಲೆ ಬರ್ತೈತೆ, ಬಟ್ ತಿನ್ನಕ್ ಆಗ್ತಾ ಇಲ್ಲ. ನನ್ನ ವಾಯ್ಸ್ ಹೋಯ್ತು ಬೆಳಗ್ಗೆ 1 ಟ್ರಿಪ್ ತಿಂದಿದ್ದಕ್ಕೆ. ಮೈ ಗಾಡ್, ಅದು ತಿನ್ಬಿಡ್ತೀನಿ ನಾನು, ತಲೆ ಕೆಡ್ಸ್ಕೊಳಲ್ಲ ಇಂಥವಕ್ಕೆಲ್ಲ. ನಾಳೆ ಹಬ್ಬ ಆಯ್ತಲ್ಲ, ಹುಷಾರ್ ತಪ್ಪಿಟ್ರೆ ಅಂತ ಒಂದ್ ಸ್ವಲ್ಪ ಭಯ ಅಷ್ಟೇ ಫ್ರೆಂಡ್ಸ್. ಹುಷಾರ್ ತಪ್ಪದಂಗೆ ಆಗ್ತೈತೆ. ಒಂದ್ ಸ್ವಲ್ಪ ತಲೆನೋವು ಇಟ್ಕೊಳ್ಳೋತರ, ಶೀತ ಆಗೋತರ, ಗಂಟ್ಲ ನಸ. ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಫ್ಲೇವರ್. ಬಜ್ಜಿ ಇಲ್ಲಾಂದ್ರೆ ಮುದ್ದೆ ತಿನ್ನಲ್ಲ ಫ್ರೆಂಡ್ಸ್. ತಂಗಳು ಮುದ್ದೆ ಶಿವಕುಮಾರು, ಅದಕ್ಕೆ ಬಜ್ಜಿ ಹಾಕ್ತಿದ್ದೀನಿ. ನಾನು ಏನಿಲ್ಲ ಫ್ರೆಂಡ್ಸ್, ನಾನು ಉಪ್ಪಿನಕಾಯಲ್ಲಿ ಬಜ್ಜಿ ಇದ್ರೆ ಸಾಕು, ಮುದ್ದೆ ತಿನ್ಬಿಡ್ತೀನಿ. ಸೊಪ್ಪು ಸಾಸ ಸಾಕು. ಇನ್ನು ವಾವ್, ಮಿರ್ಚಿ ಬಜ್ಜಿ. ನಾನು ಬಜ್ಜಿನ ತಗೊಂಡೋಗ್ಬಿಡೋಣ ಒಂದು 20 ರೂಪಾಯಿಗೆ. ನನ್ಗೊಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರೆ, ಅಲ್ಲಿಗಿಂತ ನೀವೇ ಚೆನ್ನಾಗಿ ಮಾಡ್ತೀಯ ಅವ್ರಿಗಿಂತ ಅಂದ್ಬಿಟ್ಟು ಹಿಟ್ ತಂದು ಕೊಟ್ಟಿದೆ. ಇಷ್ಟು ಕಂಜೂಸ್ ಗೊತ್ತಾ ಫ್ರೆಂಡ್ಸ್? ಅಂದ್ರೆ ಏನ್ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಮದುವೆ ಆದ್ಮೇಲೆ ಮುಗಿತು, ಅಡ್ಜಸ್ಟ್ ಆಗ್ಬೇಕು. ಕಂಜೂಸ್ ಆದ್ರೂ ಏನಾದ್ರು. ಕಂಜೂಸ್ ಅಂತ ಅನ್ನಂಗಿಲ್ಲ. ಇಷ್ಟೆಲ್ಲ ಮನೆಗೆ ಐಟಮ್ಸು ಹಬ್ಬಕ್ಕೆಲ್ಲ ತಂದ್ಕೊಟ್ಟಿದೆ. ಇವಾಗ ಕಂಜೂಸ್ ಅಂದ್ರೆ ನನ್ನ ಗೌರಿ ಹಬ್ಬದ ದಿನನೇ ಅಟ್ಟಾಡ್ಸ್ಕೊಂಡು ಹೊಡಿತೈತೆ. ಕಂಜೂಸ್ ಅಲ್ಲ, ಧಾರಾಳ ಮನಸ್ಥಿತಿನೇ. ಎಲ್ಲ ಗಂಡು ಮಕ್ಕಳಿಗೂ BP ಶುಗರ್ ಏನಾದ್ರು ಬಂತಂದ್ರೆ ಒಂದೇ ಟೈಮಲ್ಲಿ ಬರೋದು, ಹಬ್ಬಗಳ ಹತ್ರ ಬಂದಾಗ.
ನಾವು ಹೆಣ್ಮಕ್ಳು ಧಾರಾಳ ಹೃದಯದವರು, ನಾವು ಬೇಕಾಬಿಟ್ಟಿ ಅಂತ ಹೇಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ ಫ್ರೆಂಡ್ಸ್. ಹಬ್ಬ ಒಂದೇ ಟೈಮ್ ನಾವು ಖರ್ಚು ಮಾಡೋದು, ಹಂಗಾಗಿ ಗಂಡ್ಮಕ್ಳಿಗೆ ಟೆನ್ಷನ್ ಆಗ್ತೈತೆ. ಅಂತ ಟೈಮಲ್ಲಿ ನಾವು ಕೂಲಾಗಿರ್ಬೇಕು. ಇನ್ನೇನು ಮಾಡೋದು, ಕೂಲಾಗಿದ್ರೇನೆ ನಮಗೆ ಐಟಮ್ಸ್ ಬರೋದು, ಸಮಾಧಾನವಾಗಿದ್ರೇನೆ ನಮಗೆ ಹಬ್ಬ ಮಾಡೋಕ್ಕಾಗೋದು. ಅದಕ್ಕೆ ನೋಡಿ ಫ್ರೆಂಡ್ಸ್, ಹೆಂಗೆ ಅಂದ್ರೆ ಕತೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು. ಸರಿಯಾಗಿ ನಮ್ಗೆ ದುಡ್ಡಿರಲ್ಲ, ಹಬ್ಬಕ್ಕೂ ಸಹ ಕಷ್ಟಪಡ್ತಾ ಇರ್ತೀವಿ ಬಟ್ಟೆ ತಗೊಳಕ್ಕೆ, ಹಬ್ಬ ಮಾಡೋಕ್ಕೆ, ಆದ್ರೂ ಮಿಸ್ ಮಾಡಲ್ಲ. ಪ್ರತಿ ಹಬ್ಬನೂ ಮಾಡ್ತೀವಿ. ದೊಡ್ಡ ದೊಡ್ಡ ಸಾಹುಕಾರರು ಎಷ್ಟೊಂದು ದುಡ್ಡು ಇರ್ತಿತ್ತು ಅವ್ರ ಹತ್ರ, ಆದ್ರೂ ಇಷ್ಟಿಷ್ಟೇ ಹೂವು ಹಾಕ್ತಾರೆ, ಪೂಜೆ ಮಾಡ್ತಾರೆ. ಸಾಹುಕಾರ ಯಾರಾದ್ರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ತಪ್ಪು ತಿಳ್ಕೊಬೇಡಿ. ಹಂಗೆ ನಾವು ನೋಡಿರೋ ಸಾಹುಕಾರೆಲ್ಲ ಕಂಜೂಸಿದ್ರು, ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ ಫ್ರೆಂಡ್ಸ್. ಸಾಹುಕಾರ ಫ್ರೆಂಡ್ಸ್, ಸಾರಿ. ತಮ್ಮ ಹೊಟ್ಟೆ ಸಿಗ್ತದಾ? ತಗೋ. ಅಬ್ಬಾ, ಹತ್ರಕ್ಕೆ ಕೊಡ್ಬೇಕು ಇವನ್ಗೆ. ತಿನ್ಬಿಟ್ಟು ಒಳಗನೆ ಮಲಗಿರೋ, ಆಚೆ ಬರಬೇಡ, ಚಳಿ. ಪತಿದೇವರೇ, ಯುದ್ಧಕ್ಕೆ ತಯಾರಾಗಿ. ಅವರೆಕಾಳು ಯುದ್ಧಕ್ಕೆ. ಯಾಕಪ್ಪ ಒಳ ಮುಖ ಮಾಡ್ಕೊಂಡಿದ್ಯಾ? ನಿಮ್ ತವ್ರ ಮನೆಗೆ ಹಬ್ಬಕ್ಕೆ ಕರ್ದಿಲ್ಲ ಅಂತನಾ? ತವ್ರ ಮನೆ ನೆನಪಾಗ್ತಿದಾ? ಸರಿ, ಖಾಲಿ ಮಾಡ್ತಾರೆ ಜಾಗ, ಹೋಗ್ತಾರೆ ನಿಮ್ ತವ್ರ ಮನೆಗೆ. ಅವರೆಕಾಳಿಗೆ ನೆನ್ಸೋದೆ ಯಾಕೆ, ಒಂದು ಹೊಸ ಯಾಕೆ? ಆಯ್ತು, ನನ್ ಮೇಲೆ ಪ್ರೀತಿ ಇದ್ರೆ ಅವರೆಕಾಯಿ ಇದಕ್ಕೆ ಬತ್ತೀಯ? ಇದೊಂದು ಟಾಸ್ಕ್. ನಿದ್ದೆ ಎಳಿತೈತೆ ಫ್ರೆಂಡ್ಸ್. ಇದಕ್ಕೋಷ್ಟಲ್ಲಿ 1 hour ಬೇಕಲ್ಲಪ್ಪ ದೇವ್ರೆ. ಅವರೆಕಾಳು ಇದ್ಕೋದಂದ್ರೆ ನನಗೆ ಜಾಸ್ತಿ ಇಷ್ಟ. ಆದರೆ ಜೊತೆಲಿ ಯಾರಾದ್ರೂ ಮಾತಾಡೋಕ್ಕಿರಬೇಕು. ಜೊತೆಲಿ ಒಬ್ಬರನ್ನ ಮಾತಾಡೋಕೆ ಕುಳಿಸ್ಬಿಟ್ಟು ಒಂದು ರಾಶಿ ಎಷ್ಟು ಅವರೆಕಾಳು ಹಾಕಿದ್ರೂ ಇದು ಕೊಟ್ಬಿಡ್ತೀನಿ. ಆ ಥರ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಬೇಜಾರು ಒಬ್ಬರೇ ಇದಕ್ಕೆ ಬೇಕಂದ್ರೆ. ಅವರೆಕಾಳೆಲ್ಲ ಇದಕ್ಕೋಷ್ಟಲ್ಲಿ 1 hour ಆಯಿತು, ಕರೆಕ್ಟಾಗಿ 11:15 ಆಯಿತು. ಆಮೇಲೆ ಮೆಹಂದಿ ಹಾಕೋಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಮೆಹಂದಿ ಹಾಕೊಳ್ಳೋದೊಂದು 30 ನಿಮಿಷ ಆಯಿತು. ಅದು ಒಂದು 20 ಸಲ ಅಳಿಸಿ ಹಾಕ್ಕೊಂಡೆ. ನಿದ್ದೆ ಕಣ್ಣು ತುಗುಡಿಸಿ ಎಲ್ಲ ಹಾಳು ಮಾಡ್ಕೊಳ್ತಿದ್ದೆ ಡಿಸೈನು. ಆಮೇಲೆ ಮುಖ ತೊಳ್ಕೊಬಂದು ನೀಟಾಗಿ ಡಿಸೈನ್ ಹಾಕೊಳ್ಳೋಣ ಅಂತ ಹಾಕ್ಕೊಳ್ಳೋಕೆ ಕೂತ್ಕೊಂಡೆ. ಯಾಕೆ ಇಷ್ಟ ಕಷ್ಟಪಟ್ಟು ಮೆಹಂದಿ ಹಾಕೊಳ್ತೀನಿ ಅಂದರೆ, ಹಬ್ಬಗಳಲ್ಲಿ ಮೆಹಂದಿ ಹೆಣ್ಮಕ್ಳ ಕೈಲಿ ಇರಲೇಬೇಕು. ಇದು ತುಂಬ ಜನ ಹೆಣ್ಮಕ್ಳು ಗೊತ್ತಿಲ್ಲ. ಯಾರಾದ್ರೂ ಹೆಣ್ಮಕ್ಳು ಇದನ್ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ಎಲ್ಲ ಹಬ್ಬಗಳಿಗೂ ಮೆಹಂದಿ ಹಾಕೊಳ್ಳಿ. ಅಂದರೆ ಡಿಸೈನ್ ಹಾಕೋಬೇಕು ಅಂತೆಲ್ಲ, ಏನೋ ಒಂದು ಕೈಯಲ್ಲಿ ಮೆಹಂದಿ ಇರಬೇಕು ಅಷ್ಟೇ. ನಾನೇನು ಮೆಹಂದಿ ಹಾಕೊಳ್ಳೋದಲ್ಲ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ಇರೋದ್ರಲ್ಲಿ ಹಂಗೆ ಹಿಂಗೆ ಮೇಂಟೈನ್ ಮಾಡಿ ಹಾಕ್ಕೊಳ್ತೀನಿ ಅಷ್ಟೇ. ಆದರೆ ನನಗೆ ಹಾಕೊಳ್ಳೋದ್ಕಿಂತ ಬೇರೆಯವ್ರಿಗೆ ಹಾಕ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ವೈಟ್ಗಿರೋರಿಗೆ, ಸ್ವಲ್ಪ ಕೈ ಉದ್ದ ಇರೋರಿಗೆ ಏನಾದರೂ ನನಗೆ ಅವ್ರ ಕೈ ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಡಿಸೈನ್ಗಳು ಹಾಕ್ತೀನಿ. ನಾನು ಹಾಕ್ಕೋಬೇಕಂದ್ರೆ ಸ್ವಲ್ಪ ಬೋರು. ನಾನು ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಅದು ಸಹ ಮೆಹಂದಿ ನನ್ನ ಕೈಯಲ್ಲಿ ಜಾಸ್ತಿನೇ ಬ್ಲ್ಯಾಕ್ ಆಗಿಬಿಡ್ತೈತೆ, ಅದು ಸಹ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೆಂಗೋ ಒಂದು ಬರೋ ಡಿಸೈನ್ ಎಲ್ಲ ನನ್ನ ಮೈಂಡಲ್ಲಿ ಬರೋ ಹಾವು, ಜಿರಳೆ, ಹೆಬ್ಬಾವು, ಎರೆಹುಳ ಎಲ್ಲ ಹಾಕ್ಕೊಳ್ತಾ ಇರ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೆಹಂದಿ ಹಾಕ್ಕೊಳ್ತಾ ಇದ್ದಿದ್ದು ನನಗೆ ತುಂಬ ನೆನಪಾಗ್ತೈತೆ. ಏನಿಲ್ಲ, ನವಿಲು ಕರಿ ಹಾಕ್ಕೊಂಡು ಹೋಗ್ತಾ ಇರೋದೆ ಕೈ ಮೇಲೆಲ್ಲ. ಆ ದಿನಗಳೇ ಬೇರೆ, ಖುಷಿ ಇತ್ತು. ನನಗೆ ಬರಲ್ಲ ಅಂದ್ರೂ ಚಿಕ್ಕ ಮಕ್ಕಳಿಗೆಲ್ಲ ಮೆಹಂದಿ ಹಾಕ್ಕೊಂಡು ಕುತ್ಕೊಳ್ತಾ ಇದ್ದೆ. ಚೆನ್ನಾಗಿತ್ತು ಆ ದಿನಗಳು. ತುಂಬ ಜನ ಸಿಸ್ಟರ್ಸು ಮೆಹಂದಿ ಹಾಕ್ಕೊಳ್ಳೋದು ಸಹ ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಡೀಟೇಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ನಾವೇನು ಫ್ರೆಂಡ್ಸ್, ಮೆಹಂದಿ ಹಾಕ್ಕೊಳ್ಳೋದು ಮುಸ್ಲಿಂ ಹೆಣ್ಮಕ್ಳಿದ್ದಾರೆ, ಅವ್ರು ಹಾಕ್ತಾರೆ ಡಿಸೈನು, ಸೂಪರಾಗಿರುತ್ತೆ. ಅದೆಲ್ಲಿಂದ ಕಲ್ತಿರ್ತಾರೋ ಗೊತ್ತಿಲ್ಲ, ಹುಟ್ಟುತ್ತಾನೆ ಅವ್ರಿಗೆ ಡಿಸೈನ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ. ಇದು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಫ್ರೆಂಡ್ಸು ಮುಸ್ಲಿಮ್ಸ್ ತುಂಬ ಜನ ಇದ್ದಾರೆ. ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲ ಪರಿಚಯ ಆಗಿದ್ದವರು. ಅವ್ರು ಎಷ್ಟು ಚೆನ್ನಾಗಿ ಹಾಕ್ಕೊಳ್ತಿದ್ರು ಅಂದರೆ, ನೋಡಿದ್ರೆ ನನಗನ್ನಿಸ್ತಿತ್ತು ಯಾಕೆ ನನಗೆ ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರಲ್ಲ ಅಂತ. ಅಂದರೆ ಅವರು ಯಾವಾಗಲೂ ಎನಿ ಟೈಮ್ ಅವ್ರ ಕೈಯಲ್ಲಿ ಮೆಹಂದಿ ಇದ್ದೇ ಇರುತ್ತೆ. ಯಾರಾದರೂ ಮುಸ್ಲಿಮ್ಸ್ ಹೆಣ್ಮಕ್ಳು ಈ ವಿಡಿಯೋ ನೋಡ್ತಿದ್ರೆ ಅದೊಂದು ನನಗೆ ಡೌಟ್ ಇದೆ, ಯಾಕೆ ಮುಸ್ಲಿಂ ಹೆಣ್ಮಕ್ಳು ಯಾವಾಗಲೂ ಕೈಯಲ್ಲಿ ಮೆಹಂದಿ ಹಾಕ್ಕೊಂಡೇ ಇರ್ತಾರೆ? ಅದೊಂದು ಡೌಟ್ ಐತೆ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಅದೊಂದು ಟೆನ್ಷನು, ತಲೆಗೆ ತುಂಬ ವರ್ಷದಿಂದ ಹುಳ ಬಿಟ್ಟಂಗೆ ಆಗ್ತೈತೆ. ಅದೊಂದು ಕ್ಲಿಯರ್ ಆದರೆ ಸಮಾಧಾನ ಆಗುತ್ತೆ. ಕೈ ತುಂಬ ಮೆಹಂದಿ ಹಾಕ್ಕೊಳ್ಳೋಕೆ ಇಷ್ಟ, ಫುಲ್ಲು ಕೆಳಗಡೆ ಗಂಟ ಮೆಹಂದಿ ಹಾಕ್ಕೊಳ್ಳೋಕೆ ಇಷ್ಟ. ಆದರೆ ಬ್ಲ್ಯಾಕ್ ಇದ್ದೀನಿ, ಆದರೂ ಪರವಾಗಿಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮುಗಿಯೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು, 12:30 ಅಷ್ಟಾಗ್ಬಿಟ್ಟಿತ್ತು. ಹೂವನ್ನು ಕಟ್ಕೊಳ್ಳೋಂಗಿರಲಿಲ್ಲ. ಆದ್ರೂ ಟೈಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮೆಹಂದಿ ಹಾಕ್ಕೊಂಡು ಕೂತ್ಕೊಂಡೆ. ಯಾಕಂದರೆ ಹೂವು ಕಟ್ಟಿದ್ರೆ ನಮ್ಮ ಫೋಟೋಗಳಿಗೆ ಹಾಕೋಕ್ಕಾಗಲ್ಲ. ಯಾಕಂದರೆ ಫೋಟೋನ ಸುಮ್ಮನೆ ಹಾಗೆ ಇಟ್ಟಿರೋದಷ್ಟೇ, ಬಿದ್ದೋಗ್ಬಿಡುತ್ತೆ. ಏನಾದರೂ ಹೂವು ಕಟ್ಬಿಟ್ಟು ಹೂವು ಭಾರ ಇರೋದೇನಾದರೂ ಹಾಕಕ್ಕೆ ಹೋದರೆ ಅದಕ್ಕೆ ಬಿಡಿ ಹೂವನೇ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮೆಹಂದಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಫುಲ್ ಕಾನ್ಫಿಡೆಂಟಲ್ಲಿ, ಈಗ ಹೆಂಗೆ ಮೆಹಂದಿ ಹಾಕ್ಕೊಳ್ತಾ ಇದ್ದೀನೋ ಸ್ಟಾರ್ಟಿಂಗಲ್ಲಿ, ಎಂಡ್ವರೆಗೂ ಅದೇ ಥರ ಒಳ್ಳೆ ಡಿಸೈನ್ ಹಾಕ್ಕೊಂಡು ಹೋಗ್ಬೇಕು ಅಂತ ಮೈಂಡಿಗೆ ಬರುತ್ತೆ. ಬೆರಳಿಗೆ ಬರೋಷ್ಟರಲ್ಲಿ ಅದೆಲ್ಲಿಂದ ಬರುತ್ತೋ ನಿದ್ದೆ ಗೊತ್ತಿಲ್ಲ, ನಿದ್ದೆಗೋ ಬೇಜಾರ್ಗೋ ಗೊತ್ತಿಲ್ಲ, ಹೆಂಗೋ ಒಂದು ಹಾಕೊಂಡ್ರೆ ಸಾಕು, ಮೆಹಂದಿ ಹಾಕಿ ಮುಗಿಸ್ರೆ ಸಾಕು ಅಂತ ಬಂದ್ಬಿಡುತ್ತೆ. ಹಂಗಾಗಿ ಬೆರಳುಗಳಿಗೆ ಏನು ಜಾಸ್ತಿ ಡಿಸೈನ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಅಷ್ಟಕ್ಕೂ ನನ್ನ ಕೈಗೆ ಮೆಹಂದಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನೇ ಡಿಸೈಡ್ ಮಾಡ್ಕೊಂಡು ಹೆಂಗೋ ಒಂದು ಸಗಣಿ ಹಾಕಿರುತ್ತಲ್ಲ ಹಸು, ಹಂಗೆ ಹಾಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್.
ಇವತ್ತಿನ ದಿನ ಹಿಂಗಿತ್ತು ಫ್ರೆಂಡ್ಸ್, ಫುಲ್ ಭಯಂಕರವಾಗಿತ್ತು. ಇವತ್ತಿನ ವಿಡಿಯೋನು ಇಷ್ಟೇ ಫ್ರೆಂಡ್ಸ್. ತುಂಬ ಜನಕ್ಕೆ ವಿಶ್ ಮಾಡೋಕೆ ಹೇಳಿದ್ರಿ, ವಿಶ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ 12 ಗಂಟೆ ರಾತ್ರಿ ಆಗ್ಬಿಟ್ಟಿತ್ತು, 12 ಗಂಟೆ ಮೇಲೇ ಆಗ್ಬಿಟ್ಟಿತ್ತು. ಶಿವ ಬೇರೆ ಗೊರಕೆ ಹೊಡಿತಾ ಇತ್ತು. ಈ ಟೈಮಲ್ಲಿ ವಿಶ್ ಮಾಡೋಕ್ಕೆ ಎಬ್ಬಿಸಿದ್ರೆ ನನ್ನ ಮನೆಯಿಂದ ಆಚೆನೇ ಹಾಕ್ಬಿಡುತ್ತೆ, ಗೌರಿ ಹಬ್ಬದಲ್ಲಿ ಮನೆಯಿಂದ ಆಚೆ ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನೇ ವಿಡಿಯೋನ ಮೆಹಂದಿ ಹಾಕ್ಕೊಂಡು ಎಂಡ್ ಮಾಡಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್.